ईश्वरो गुरुरात्मेति मूर्तिभेदविभागिने व्योमवत्याप्तदेहाय दक्षिणामूर्तये नमः। सद्गुरुमूर्त महाराज की जगद्गुरु सिद्धारूढ़ महाराज की, सद्गुरु शिवकुमारेश्वर महाराज की, सद्गुरु महाराज की। नंबर 243 और बहुत ग्रंथकार एक है। बहुत ग्रंथकार एक है ಅಂದರೆ ಮೊದಲಿನ ಗ್ರಂಥಕರ್ತರು ಏನು ರೀತಿ ಹೇಳಿದ್ರಲ್ಲ ಅದಕ್ಕಿಂತ ವಿಲಕ್ಷಣ ಇವ್ರು ಹೇಳೋದು. ಅದು ಇದ್ಮಾಕಾರ ಪ್ರಮಾರೂಪ ವೃತ್ತಿ, ಇದು ಅವಿದ್ಯಾವೃತ್ತಿ ರೂಪ ಬ್ರಹ್ಮಜ್ಞಾನ. ನೋಡಿ ಮುಂಜಾನೆ ನಮಸ್ಕಾರ ಕಾಸ್ತೀವಿ ಚೆನ್ನಾಗ್ತದೆ ಅಂತ. ಮ್ಯಾಲಿಂದು ನಿನ್ನಿಂದು, ಇವತ್ತಿಂದು ತೆಳಗಿಂದು. ಇವತ್ತಿಂದು ಏನದಲ್ಲ ಮ್ಯಾಲಿಂದು ನಿನ್ನಿಂದ ಮುಗಿತದ. ಹಾಂ ಐತೆ ನೋಡ್ರಿ. ದುಸ್ರಾ ಪಕ್ಷ ಹೌದಿಲ್ಲ? ದುಸ್ರಾ ಪಕ್ಷ ಏನದ ಈಗ ನೋಡ್ರಿ, ವೃತ್ತಿ ಉಪೀತಿ ಚೇತನಸ್ಥ ಕೆಳಗಲ್ಲಿ ಇದ್ರಾಗ ಕೊನೆಗೆ ಅಲ್ಲ ಹಾಂ ಮ್ಯಾಲ ಬೌದ್ಧ ಗ್ರಂಥಕಾರ ಮತ್ತದಲ್ಲ ಅದನ್ನ ಮ್ಯಾಲ ಅದು ನೋಡ್ರಿ. ವೃತ್ತಿ ಉಪೀತಿ ಚೇತನಸ್ಥ ಇದಂ ಪದಾರ್ಥಕ್ಕೆ ದ್ವಿವಿಧ ಪ್ರತೀತಿ ಹೋಯದಲ್ಲ, ಎರಡು ಪ್ರಕಾರ ಜ್ಞಾನ ಆಗುತ್ತದೆ. ಪ್ರಥಮ ವೃತ್ತಿ ರೂಪ ಪ್ರತೀತಿ ಹೋಯದ ಅಲ್ಲಿ ಒಂದು ಮುಗಿತದು. ಎರಡನೇದು ದುಸ್ರಿ ಅದರ ದುಸ್ರಿ ವೃತ್ತಿ ಉಪೀತಿ ಚೇತನಸ್ಥ अविद्या का परिणाम सर्परस्तादि गोचर ब्रह्म ज्ञान होवे प्रति उपीत चेतनदಲ್ಲಿದ್ದಂಥ ಅವಿದ್ಯಾ ಪರಿಣಾಮ ಪ್ರತಿ ಉಪೀತ ಅದು ಇದಮಕ ಸಂಬಂಧ ಮಾಡಿಲ್ಲ, ಇದಮಕ್ಕೂ ಇಲ್ಲ, ಇದಮ ಸಂಬಂಧಕ್ಕೂ ಮಾಡಿಲ್ಲ, ಇದಮಕ್ಕೂ ಮಾಡಿಲ್ಲ, ಇದಮ ಸಂಬಂಧಕ್ಕೂ ಮಾಡಿಲ್ಲ. ಮೊಟ್ಟ ಮೊದಲು ಇದಮಾಕಾರ ವೃತ್ತಿ ಉಪೀತಿ ಚೇತನಸ್ಥ ಅವಿದ್ಯಾ ಚೋವಂತಲ್ಲ, ಅದು ಅವಿದ್ಯಾ ವೃತ್ತಿ ಇರೋಣದಿಂದ ಮೊಟ್ಟ ಮೊದಲು ಬ್ರಹ್ಮರೂಪ ವಿಷಯಕ್ಕೆ ಜ್ಞಾನ ಸಂಬಂಧ ಐತಿ. ಬ್ರಹ್ಮ ಕೆಳಗಿನ ಕಷ ಏನೈತಲ್ಲ ಮೊಟ್ಟ ಮೊದಲು ಮ್ಯಾಲ ಬರ್ದ ನೋಡ್ರಿ, ಮ್ಯಾಲ ಏನು ಬರ್ದ ಅಲ್ಲ ಅದು ಕೆಳಗೆ ದುಸರಾ ಪಕ್ಷ ಅದೇ ಅಲ್ಲ ನಕಾಶೆ ಒಳಗೆ ದುಸರಾ ಪಕ್ಷ ಅತಿ ಅವಿದ್ಯಾ ವೃತ್ತಿ ರೂಪ ಜ್ಞಾನ ಇಲ್ಲ, ಅದು ಅವಿದ್ಯಾ ವೃತ್ತಿ ಜ್ಞಾನ, ಆ ಅವಿದ್ಯಾ ವೃತ್ತಿ ರೂಪ ಬ್ರಹ್ಮಜ್ಞಾನ ಮೊಟ್ಟ ಮೊದಲು ಎದಕ್ಕೆ ವಿಷೀಕರಿಸ್ತಂದ್ರೆ ಬ್ರಹ್ಮವೃತ್ತಿ ಕೆಳಗೆ ರಜತ್ಕ ಬೆಳ್ಳಿ ಬ್ರಹ್ಮಾದ ಹೌದಿಲ್ಲ. ಮತ್ತು ಇದು ಅವಿದ್ಯಾವೃತ್ತಿ ಅದು ಕೆಳಗೆ ಬರೋದು ಹೋದ್ರೆ ಈಗ ಅಂದರೆ ನಿಮ್ಗೆ ಓದ್ತಾ ತಿಳಿಬೇಕು. ಪದಾರ್ಥಕ್ಕೇನೆ ಅವಿದ್ಯಾ ಬ್ರಹ್ಮರೂಪ ಅವಿದ್ಯಾವೃತ್ತಿ ಮೊಟ್ಟ ಮೊದಲು ಆ ಬ್ರಹ್ಮ ಪದಾರ್ಥ ಅಂದರೆ ಬೆಳ್ಳಿಗೇನೆ ಕಾ ವಿಷಯ ಕರ್ತೋ ಯಾಕೆ ವಿಷಯ ಮಾಡುತ್ತದೆ ಅಂತ ಪ್ರಶ್ನದ ಪ್ರಶ್ನ ಚಿಹ್ನ. ಈಗ ಅವಿದ್ಯಾದೇ ಪರಿಣಾಮ ಬೆಳ್ಳಿದಿಲ್ಲ, ಬೆಳ್ಳಿ ಅವಿದ್ಯದೇ ಪರಿಣಾಮ ಅದ. ಅದಕ್ಕೆ ಮೊಟ್ಟ ಮೊದಲು ರಜತಕ್ಕೇನೆ ಈ ಅವಿದ್ಯಾವೃತ್ತಿ ವಿಷಯ ಮಾಡ್ತಿಲ್ಲ. ನಂತರ ಈ ಬ್ರಹ್ಮಜ್ಞಾನ ಬೆಳ್ಳಿ ಬ್ರಹ್ಮಜ್ಞಾನ, ಇದು ಬೆಳ್ಳಿ ಅನ್ನೋದು ಬ್ರಹ್ಮಜ್ಞಾನ, ಇದು ಬೆಳ್ಳಿ ಅನ್ನೋದು ಬ್ರಹ್ಮಜ್ಞಾನದ. ಈ ಬ್ರಹ್ಮಜ್ಞಾನನೂ ಕೂಡ ಏನು ಬರ್ತಾರಲ್ಲಿ ಈ ಬ್ರಹ್ಮಜ್ಞಾನ ಅದು ಅವಿದ್ಯಾ ಪರಿಣಾಮನೇ ಅದು. ಅದಕ್ಕೆ ಮೊಟ್ಟ ಮೊದಲು ಈ ಎರಡನೇ ಪಕ್ಷದವರು ಏನು ಹೇಳಿದರು ಇವ್ರು ಏನು ಹೇಳಿದರು, ಇದ್ರ ಉಲ್ಟಾ ಹೇಳಿದರು.
ಇದು ಅವಿದ್ಯಾವೃತ್ತಿ ರೂಪದ. ಈ ಅವಿದ್ಯಾವೃತ್ತಿ ಮೊದಲು ಬ್ರಹ್ಮರೂಪ ರಜತಕ್ಕೆ ವಿಷಯೀಕರಿಸ್ತು. ರಜತಕ್ಕೆ ವಿಷಯೀಕರಿಸುತ್ತಾ ನಂತರ ಏನಾಯಿತು, ಆ ಸಂಬಂಧಕ್ಕೆ ವಿಷಯೀಕರಿಸ್ತು. ಸಂಬಂಧಕ್ಕೆ ವಿಷಯೀಕರಿಸಿ ನಂತರ ಮೂರನೇ ಕ್ಷಣದಾಗ ಇದಮಕ್ಕೆ ವಿಷಯೀಕರಿಸ್ತು. ಇವರು ಮೊದಲು ಇದಮ ಸಂಬಂಧ ಬ್ರಹ್ಮರೂಪಿ ವಿಷಯ ಪ್ರಥಮದವರು. ಇವರು ಈ ಅವಿದ್ಯಾವೃತ್ತಿ ಮೊದಲು ಬ್ರಹ್ಮರೂಪಿ ವಿಷಯ, ಅಲ್ಲಿಂದ ಸಂಬಂಧ, ಅಲ್ಲಿಂದ ಇದಮ್. ಇದು ಬೆಳ್ಳಿ ಅಂತ ಅಂತಾನವ, ಇದು ಬೆಳ್ಳಿ ಹೌದಲ್ಲ. ಅದಕ್ಕೆ ಕೊನೆಗೆ ಇದಮ್ ರಜತಂ ಅಂತ ಈ ರೀತಿ ಬ್ರಹ್ಮಜ್ಞಾನ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ತಿಳಿತಿಲ್ಲ ಈಗ ನೀವು ಥೋಡೆ ತಿಳಿತಿಲ್ಲ ಅದು. ಅದು ಜೆರಾಕ್ಸ್ ತೆಗೆದುಕೊಂಡ್ರೆ ಅದು ಒಂದು ಹೇಳ್ಬೇಕು ಅಂದ್ರೆ ಇದು ಓದೋದು ಲೆಗ ತಿಳಿತದೆ ಹಿಂಗೆ. ಹಾಂ ಹಾಂ, ಈಗ ನೋಡ್ರಿ, ಈಗ ಬೌದ್ಧ ಗ್ರಂಥಕಾರ್ಯ ಕಹೆ ಸಿಕ್ಕದ ನಮ್ಯಾಗ ನಿನಗೆ ಎಲ್ಲದ. ಹಾಂ ಹಾಂ, ಅಧಿಷ್ಠಾನ ಇಂದ್ರಿಯಕ್ಕೆ ಸಂಯೋಗತೆ. ಮೊದಲು ಅಧಿಷ್ಠಾನ ಯಾವುದು, ಈ ಹಗ್ಗದೊಡನೆ ಈ ಇಂದ್ರಿಯದ ಮೊದಲು ಹೋಗಲಿಲ್ಲ ಸಂಬಂಧ ಆದಾಗ ಇಂದ್ರಿಯದ ಸಂಯೋಗದಿಂದ ಇದಮಾಕಾರ ಅಂತಃಕರಣಕ್ಕೆ ವೃತ್ತಿ ರೂಪ ಪ್ರಮಾತೆ. ಅಲ್ಲಿ ಮೊದಲು ಏನಾಯಿತು, ಇದಮಾಕಾರ ಅಂತಃಕರಣ ವೃತ್ತಿ ರೂಪ ಪ್ರಮಾದಿಂದ. ಮುಂದೇನು, ಕ್ಷೋಭವಾಗಿ ಅವಿದ್ಯಾಕ. ಆ ಅವಿದ್ಯಾದಲ್ಲಿ ಕ್ಷೋಭ ಹೊಂದುತ್ತಿಲ್ಲ, ಅವಿದ್ಯಾದಲ್ಲಿ ಕ್ಷೋಭ ಹೊಂದಿತು. ಆ ಕ್ಷೋಭವುಳ್ಳ ಅವಿದ್ಯಾ ಕೇವಲ ಅಧ್ಯಸ್ಥಾಕಾರ ಏನದ ಮುಂದೆ ಅಧ್ಯಸ್ಥಾಕಾರ ಪರಿಣಾಮವೇ. ಆ ಕ್ಷೋಭವುಳ್ಳ ಅವಿದ್ಯಾದು ಕೇವಲ ಈ ಶಬ್ದ ಏನು ಮಾಡ್ತೀವಿ ಪ್ರಭು, ವ್ಯಾವರ್ತೇ ಕರಿ. ಅದಕ್ಕೆ ಇಳಿತ ಕೇಳೋದು ಏನು, ಕೇವಲ ಅಧ್ಯಸ್ಥ ಕೇವಲ ಅಂದುಕೊಳ್ಳೆ ಈ ಸಂಬಂಧ ಇದಕ್ಕೆ ವಿಷಯ ಮಾಡಿಲ್ಲ ಅಂತ. ಸಂಬಂಧ ಇದಮ ಏನು ಅಡ್ಡದವಲ್ಲ, ಇದಕ್ಕೆ ಮೊದಲು ಇದಮ ಸಂಬಂಧ ಅಂತ ಹೇಳಿ ಬ್ರಹ್ಮರೂಪ ವಿಷಯ ಕೇಳ್ಯಾರ. ಇವ್ರೇನು ಹೇಳ್ಕತ್ತಾರ, ಯಾವ ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಆದ ಕೂಡಲೇ ಆ ಅಂತಃಕರಣ ವೃತ್ತಿ ರೂಪ ಏನಾಗ್ಯದ್ರ, ಅಂತಃಕರಣ ವೃತ್ತಿ ರೂಪ ಪ್ರಮ ಅದರಾಗ ಕ್ಷೋಭ ಹೊಂದಿ ಮೊದಲು ಆ ಅವಿದ್ಯಾದು ಕೇವಲ ಅಧ್ಯಸ್ಥ ಆಕಾರ ಆಯಿತು. ಅಂದ್ರೆ ಬ್ರಹ್ಮರೂಪ ರಜತದ ಆಕಾರ ಆಯಿತು. ಕೇವಲ ಅಂದುಕೊಳ್ಳೆ ಈ ಇದಮ ಮತ್ತು ಸಂಬಂಧಕ್ಕೆ ಅದು ಅವಿದ್ಯಾವೃತ್ತಿ ವಿಷಯ ಮಾಡಿಲ್ಲ. ಕೇವಲ ಅಂದುಕೊಳ್ಳೆ ಫಕ್ತ ಬ್ರಹ್ಮರೂಪ ವಿಷಯ ತೋರಿ. ಇವು ಎರಡು ತಗೋಬೇಡ್ರಿ. ಈಗ ಭ್ರಮ ಬೆಳ್ಳಿ, ಆ ಬೆಳ್ಳಿಗೇನೆ ವಿಷಯ ಮಾಡಿ ಕ್ಷೋಭವುಳ್ಳ ಅವಿದ್ಯಾ. ಆ ಕ್ಷೋಭವುಳ್ಳ ಅವಿದ್ಯಾ ಮೊದಲು ಕೇವಲ ರಸ್ತಾಕಾರ ಪರಿಣಾಮವೇ ಬೆಳ್ಳಿಗೇನೆ. ಅದಕ್ಕೆ ಅದನ್ನ ಬರೆದು ನೀವು ಓದಿರ್ತೀವಿ. ಮೊದಲೇ प्रथमच का अविद्या, त्या भ्रमाला विषय केला. का केला, अविद्यावृत्ती रजते अविद्याचे परिणाम आणि अविद्या ब्रह्मज्ञान अविद्या परिणाम अद. ब्रह्मज्ञान ಇದು ಅವಿದ್ಯಾ ಪರಿಣಾಮ ಅದ. ಅದಕ್ಕೆ ಮೊದಲು ಕೇವಲ ಆ ಅವಿದ್ಯಾ ವೃತ್ತಿ ಅಧ್ಯಸ್ಥಾಕಾರ ಅಂದ್ರೆ ರಸ್ತಾಕಾರ ಆಯಿತು. ತಿಳಿತೀಗ ಹಂಗೆ ನಿಮ್ಗೆ ಲಕ್ಷ ಕ್ವಾಟ್ ಕೇಳಿದ್ರೆ ತಿಳಿತಾವ. ಈಗ ಇಡ್ತಾ ಕೇಳೋದು ಕೇವಲ ಅಂದುಕೊಳ್ಳೆ ಅವೆರಡು ವ್ಯಾವರ್ತ ಮಾಡ್ತು. ಕೇವಲ ಅಂದುಕೊಳ್ಳೆ ಅವೆರಡು ವ್ಯಾವರ್ತ ಮಾಡ್ತು. ಪರಂತು ಅವಿದ್ಯಾಕ ಇದಮಾಕಾರ ಪರಿಣಾಮವೇ ನಹಿ. ಅದು ಪರಂತು ಬರ್ಕೋರಿಲ್ಲ. ಆದರೂ ಆ ಅವಿದ್ಯಾದು ನೋಡ್ರಿ ಅವ್ರು ಮೊದಲು ಇದಮಾಕಾರ ಹೇಳ್ಯಾರಿಲ್ಲ. ಹಾಂ, ಪೈಲಾದ್ರಾಗ ಇದಮಾಕಾರ ಇವ್ರೇನಂತಾರ, ಅವಿದ್ಯಾದು ಇದಮಾಕಾರ ಪರಿಣಾಮ ಆಗುವುದಿಲ್ಲ. ಇದಮಾಕಾರ ಆಗೋದಿಲ್ಲ. ತಿಳಿತಿಲ್ಲ. ಜರ ಅವಿದ್ಯಾವೃತ್ತಿಯಿಂದ ಇದಮಿ ವಿಷಯ ಇದು ಪ್ರಮಾದಿಲ್ಲ. ಇದಮ್ ಏನದ ಪ್ರಮಾ ಯಥಾರ್ಥ ಪ್ರಮಾ ತಿಳಿದಿಲ್ಲ. ಇದಮಾಕಾರ ವೃತ್ತಿ ಪ್ರಮಾದ ಹಾಂ ಪ್ರಮಾದ. ಒಂದು ವೇಳೆ ಇವರೇನಂತಾರೆ, ಆ ಯಾವ ಅವಿದ್ಯಾದು ಇದಮಾಕಾರ ಪರಿಣಾಮ
ಅವಿದ್ಯಾ ಇದ್ಮಾಕಾರ ಪರಿಣಾಮ ಆಗುವುದೇ ಇಲ್ಲ. ಒಂದು ವೇಳೆ ಜರ್ ಕದಾಚಿತ್ ಆ ಅವಿದ್ಯೆಯಿಂದ ಮೊದಲು ಇದ್ಮಾಕಾರ ಪರಿಣಾಮ ಆಗ್ತಾ ಇದ್ದಿದ್ದಾದರೆ, ಒಂದು ವೇಳೆ ಆಗಿದ್ರೆ ಅಂತ ಅನ್ಬೋದು. ಹೋದ ಸೇಲ್ತಾರೆ ब्रह्मचेतनी त्या अविद्यावृत्तीने ब्रह्मज्ञानाचा विषय व्हायला पाहिजे. अविद्यावृत्ती ब्रह्मचेतन ಆ ಅವಿದ್ಯಾವೃತ್ತಿ ವಿಷಯ ಆಗಬೇಕು. ಈಗ ಅವಿದ್ಯಾವೃತ್ತಿಯಿಂದಲೇ ಬ್ರಹ್ಮ ಮುಚ್ಚಿದ್ರೆ ಆ ಅವಿದ್ಯಾವೃತ್ತಿಗೆ ಬ್ರಹ್ಮ ವಿಷಯ ಆಗಬೇಕು. ಜೊತೆಲಿ ತಿಳ್ತಾ ನಿಮಗೆ ಆ ಅವಿದ್ಯಾವೃತ್ತಿ ಆ इदमक अविद्या का इदमाकार परिणाम होवे नहीं. इदमाकार ಇದು ಪ್ರಮಾ ಯಥಾರ್ಥ. ಆ ಅವಿದ್ಯಾವೃತ್ತಿದು ಇದ್ಮಾಕಾರ ಪರಿಣಾಮ ಆಗುವುದಿಲ್ಲ. ಒಂದು ವೇಳೆ ಇದ್ಮಾಕಾರ ಪರಿಣಾಮ ಆಗ್ತೈತ್ರಿ ಅಂದರೆ ಆ ಬ್ರಹ್ಮಚೇತನೂ ಕೂಡ ಆ ಬ್ರಹ್ಮಜ್ಞಾನಕ್ಕೆ ವಿಷಯ ಆಗಬೇಕು. ಆತದನ್ನು ಆಗೋದಿಲ್ಲ ನೋಡ್ರಿ. ನೀವು ಸ್ವಲ್ಪ ಹೇಳಿದರೆ ಇದು ಅಂತಃಕರಣ ವೃತ್ತಿ ಪ್ರಮಾರೂಪ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ವೃತ್ತಿರೂಪ ಜ್ಞಾನ, ಇದು ಪ್ರಮಾದ, ಅದಕ್ಕೆ ವಿಷಯ ಬ್ರಹ್ಮಚೇತನ ಯಥಾರ್ಥ ಆಗ್ತದೆ. ಪಣ ಅವಿದ್ಯಾವೃತ್ತಿ ಐತಿ ನೋಡ್ರಿ, ಅವಿದ್ಯಾವೃತ್ತಿ. ಆ ಅವಿದ್ಯಾವೃತ್ತಿಯು ಇದ್ಮಾಕಾರ ಪರಿಣಾಮ ಆಗುವುದಿಲ್ಲ. ಒಂದು ವೇಳೆ ಇದ್ಮಾಕಾರ ವೃತ್ತಿ ಆಗ್ತೈತಂದ್ರೆ ಅದು ಬ್ರಹ್ಮಚೇತನ ಏನೈತಲ್ಲ, ಬ್ರಹ್ಮಚೇತನಿ ಅವಿದ್ಯಾವೃತ್ತಿನೇ ಅವಿದ್ಯಾವೃತ್ತಿಯಿಂದ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ವಿಷಯ ಆಗಬೇಕಾಗಿತ್ತು. ಬ್ರಹ್ಮಚೇತನೂ ಕೂಡ ಆ ಅವಿದ್ಯಾವೃತ್ತಿಗೆ ವಿಷಯ ಆಗಬೇಕಾಗಿತ್ತು. ಖರೆ ಹಿಂಗೆ ಆಗುವುದಿಲ್ಲ, ತಿಳಿತ. ಕಾಯಿತೆ ವ್ಯಾವಹಾರಿಕ ಪದಾರ್ಥಾಕಾರ अविद्या का परिणाम संभवे नहीं. ನೋಡಿ, ವ್ಯಾವಹಾರಿಕ ಪದಾರ್ಥ ಆಕಾರ अविद्या का परिणाम संभवे नहीं. ವ್ಯಾವಹಾರಿಕ ಇದು ಅವಿದ್ಯಾವೃತ್ತಿ ಏನೈತಲ್ಲ, ಅಂತಃಕರಣ ವೃತ್ತಿ ಒಂದು ಅವಿದ್ಯಾವೃತ್ತಿ. ಅಂತಃಕರಣ ವೃತ್ತಿಯಿಂದ ಇದು ಹ್ಯಾಂಗ ನಿಮ್ಗೆ ಮೊನ್ನೆ ಹೇಳಿದ್ರು, ಈ ಚಿದಾಭಾಸ ಹಿಂದೆ ಸಾಕ್ಷಿ ಅಂತಃಕರಣ ಇಲ್ಲಿ ಹಿಂದೆ ಚಿದಾಭಾಸ, ಇಲ್ಲಿ ಅವಿದ್ಯಾ, ಹಿಂದೆ ಸಾಕ್ಷಿ. ಈ ಏನು ಪ್ರಮಾತ ಜೀವ ಚಿದಾಭಾಸ ಇದ್ದಂಗಲ್ಲ, ವೃತ್ತಿ ಅಂತಃಕರಣ ವೃತ್ತಿ ಹೊರಗೆ ಹೋಯಿತು, ಕಟ್ಟದ ಮೇಲೆ ಅವನ ಭಂಗ ಮಾಡ್ತು. ಈ ಚಿದಾಭಾಸ ಈ ವ್ಯಾವಹಾರಿಕ, ಇದು ಮೊಬೈಲ, ಇದು ಪೇನ ವ್ಯವಹಾರ ಆಗ್ತದ. ಪಣ ಈ ಅವಿದ್ಯಾವೃತ್ತಿಗೆ ಇದು ವಿಷಯ ಇಲ್ಲ, ಇದ್ರಲ್ಲಿ ಕೆಲಸ ಆಗಲಿಲ್ಲ. ಚಿದಾಭಾಸ ಇದು ತಿಳಿಲಿಲ್ಲ, ಏನೋ ದೋಷ ಇತ್ತು ತಿಳಿಲಿಲ್ಲ, ತಾಬಿಡ್ತೋಗಿ ಈ ಅವಿದ್ಯಾ. ಆ ಅವಿದ್ಯಾ ಈ ವಿಷಯ ಮಾಡ್ತೈತಿ, ಅದಕ್ಕೆ ಸಾಕ್ಷಿ, ಅದಕ್ಕೆ ಪ್ರಕಾಶ ಮಾಡ್ತಾರೆ. ಇದು ಪ್ರಕ್ರಿಯೆ. ಅದಕ್ಕೆ ಅವರು ಆ ಅವಿದ್ಯಾ ಇದ್ಮಾಕಾರ ಪರಿಣಾಮ ಆಗುವುದಿಲ್ಲ. ಯಾಕೆ? ವ್ಯಾವಹಾರಿಕ ಪದಾರ್ಥಾಕಾರ ಅವಿದ್ಯಾಕ ಪರಿಣಾಮ ಸಂಭವನೇ. ವ್ಯಾವಹಾರಿಕ ಪದಾರ್ಥಗಳು ಏನಿದ್ದಾವೆ ವ್ಯಾವಹಾರಿಕ, ಘಟ ಪಟ ಇವೆಲ್ಲ ವ್ಯಾವಹಾರಿಕ. ಯುಗಪಥ ಸೃಷ್ಟಿ ಅಥವಾ ವ್ಯಾವಹಾರಿಕ, ಇವೇನು ವ್ಯಾವಹಾರಿಕ ಅಂದ್ರೇನು? ತಸ್ಮಾತ್ ಆತ್ಮನ ಆಕಾಶ ಸಂಭೂತ, ಆಕಾಶದ ವಾಯು ಜಲ, ಈಶ್ವರ ಸೃಷ್ಟಿ. ಈಶ್ವರ ಸೃಷ್ಟಿ ಏನೈತಲ್ಲ, ಈಶ್ವರ ಸೃಷ್ಟಿ ಇದೆಲ್ಲ ಈಶ್ವರ ಸೃಷ್ಟಿ ಉತ್ಪನ್ನ ಮಾಡಿ ನಾವು ಭೂತಗಳು, ಭೂತದ ಕಾರ್ಯ, ಇದೆಲ್ಲ ವ್ಯಾವಹಾರಿಕ. ಅಕಸ್ಮಾತ್ ಏಕಕಾಲದಲ್ಲಿ ಏನಾರೇ ಒಂದು ದೋಷ ಕೂಡ್ಕೊಂಡು ಪದಾರ್ಥ ಏನು ತೋರ್ತದ, ಅದು ಅವಿದ್ಯಾ ಪ್ರಾತಿಭಾಷಿಕ, ಅಲ್ಲಿ ದೋಷ ತಿತಿಲ್. ಮೂಲ ಅವಿದ್ಯಾ ಅಂದ್ರೇನು? दोष रहित को मूला कहिए, दोष रहित को तोला कहिए. बट ತಿಳಿಗತ್ತೆ ನಿಮಗೆ ತಿಳಿಬೇಕಂದ್ರೆ अविद्या का कहते व्यावहारिक पदार्थ आकार अविद्या का परिणाम संभवे नहीं. अविद्या का परिणाम संभवे नहीं. ಒಂದು ವೇಳೆಗೆ ನೀವು ವ್ಯಾವಹಾರಿಕ ಪದಾರ್ಥವು ಅವಿದ್ಯಾದ ಪರಿಣಾಮ संभविಸುವುದಿಲ್ಲ ಅಂತ ಅಂದರೆ शरीर व्यावहारिक पदार्थ असूनही अविद्याचा परिणाम आहे. ಈ ಶರೀರ ಏನೈತಲ್ಲ ಪಂಚಮಹಾಭೂತದ ಉತ್ಪನ್ನಗಳು ಶರೀರದಲ್ಲಿ ಇದು ವ್ಯಾವಹಾರಿಕ ಅದಿಲ್ಲ. ಮತ್ತು ಮೂಲ ಮಾಯಾದಿಂದ ಉತ್ಪನ್ನ ಆಗೋದಿಲ್ಲ, ಮಾಯಾ ಅದರಲ್ಲಿ ಮಾಯಾ. ಪರಂತು ಡೈರೆಕ್ಟ್ ಸಾಕ್ಷಾಂತಿ ಇದು ಮಾಯಾದ ಪರಿಣಾಮ ಅಲ್ಲ, ಭೂತದ ಕಾರ್ಯದಿದು. ವ್ಯಾವಹಾರಿಕ ಪದಾರ್ಥ ಅವಿದ್ಯಾ का ಪರಿಣಾಮ ಹೋವೇ नहीं. ಮತ್ತು ಶರೀರ ಯಾವ್ದ್ರ ಪರಿಣಾಮ ಅಂದರೆ ಮಾಯದಿಂದ ಹುಟ್ಟೈತಲ್ಲ, ಮಾಯದಿಂದ ಆಯ್ತು ಭೂತಗಳು, ಒಂದೊಂದು ಭೂತಗಳದಿಂದ ತತ್ವ ಅವು ಎಲ್ಲ ಹೇಳಿ ಶರೀರ ಆದರೂ ಅದರಲ್ಲಿ ಹುಟ್ಟೈತೇನಿಲ್ಲ.
ಪರಂತು ಡೈರೆಕ್ಟ್ ಮಾಯಾದಿಂದ ಹುಟ್ಟಿಲ್ಲ, ಸಾಕ್ಷಾತ್ ಹುಟ್ಟಿಲ್ಲ, ಪರಂಪರಾದಿಂದ ಹುಟ್ಟ್ಯದ. ತಿಳಿತಿಲ್ಲ ಎಂಬುದು व्यावहारिक पदार्थ असूनी अविद्या परिणाम आहे. साक्षात अविद्याचे परिणाम नाही. पंचमहाभूत द्वारा पंचमहाभूत द्वारा ಈ ಶರೀರ ಹುಟ್ಟೆ. ಡೈರೆಕ್ಟ್ ಮಾಯಾದು ಸಾಕ್ಷಾತ್ ಪರಿಣಾಮ ಅಲ್ಲ. ಅದಕ್ಕೆ ಮುಂದೆ ಸಾಕ್ಷಾತ್ ಅವಿದ್ಯಾ ಏನದು? ಸಾಕ್ಷಾತ್ ಅವಿದ್ಯಾ जन्य जन्य प्रातिभाषिक पदार्थ की अविद्या का परिणाम ब्रह्मज्ञान हुए. ಡೈರೆಕ್ಟ್ ಸಾಕ್ಷಾತ್ ಅವಿದ್ಯಾದಿಂದ ಉತ್ಪನ್ನವಾಗಲ್ಪಟ್ಟಂಥ ಅವಿದ್ಯಾದಿಂದ ಕೇವಲ ಅವಿದ್ಯಾಜನ್ಯ ಪ್ರಾತಿಭಾಷಿಕ ಅವಿದ್ಯಾದಿಂದ ಏನು ಹುಡ್ತಾವಲ್ಲ ಅವೆಲ್ಲ ಪ್ರಾತಿಭಾಷಿಕ ಇರ್ತಾವೆ. ಆ ಅವಿದ್ಯಾದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರಾತಿಭಾಷಿಕ ಪದಾರ್ಥ ಆಕಾರವೇ ಅವಿದ್ಯಾದ ಪರಿಣಾಮ ಬ್ರಹ್ಮಜ್ಞಾನ ಆಗುತ್ತದೆ. ಅವಿದ್ಯಾದ ಪರಿಣಾಮವೇ ಬ್ರಹ್ಮಜ್ಞಾನ ಅಂದರೆ ಇದು ಬೆಳ್ಳಿ ಮೊದಲಾಗಲು ಆಗುತ್ತದೆ. ಕೇವಲ ಅವಿದ್ಯಾಜನ್ಯ ಇದೆ. ಇಲ್ಲ, ವಿಚಾರ ಸಾಗರದಾಗ ಎಲ್ಲರ 5ನೇ ತರಂಗ 6ನೇ ತರಂಗದಾಗ ಇದು ಕೊಟ್ಟರೆ ವ್ಯತ್ಯಾಸ ಅಲ್ಲ. ನಿಮ್ಮ ಸಾಗರ ಕೊಟ್ಟರೆ ಹೇಳ್ರಿ. परिणाम ब्रह्मज्ञान होवे. और अधिष्ठान की इदमता में ब्रह्मज्ञान की विषयता नहीं. नोड्री याते प्रातिभाषिक पदार्थ आकार ಈ ಸಾಕ್ಷಾತ್ ನಾವು ಡೈರೆಕ್ಟ್ ಈ ಅವಿದ್ಯಾವೃತ್ತಿ ರೂಪ ಜ್ಞಾನ ಎದಕ್ಕೆ ವಿಷಯ ಮಾಡ್ತು? ಅವಿದ್ಯಾವೃತ್ತಿ ರೂಪ ಜ್ಞಾನ ಮೊದಲು ಬ್ರಹ್ಮರೂಪ ವಿಷಯಕ್ಕೆ ಯಾಕೆ ವಿಷಯ ಮಾಡ್ತು ಅಂತ ಅದು ತಿಳಿಸ್ಲಿಕ್ಕೆ ತಿಳಿಸಿಲ್ಲ. ಆ ವ್ಯಾವಹಾರಿಕ ಪದಾರ್ಥ ಆಕಾರ ಅವಿದ್ಯಾದ ಪರಿಣಾಮರೇ ಆಗುವುದೇ ಇಲ್ಲ. ವ್ಯಾವಹಾರಿಕ ಪದಾರ್ಥ ಇದಮದ ಅವಿದ್ಯಾದ ಪರಿಣಾಮ ಡೈರೆಕ್ಟ್ ಸಾಕ್ಷಾತ್ ಈ ರಜತಕ್ಕೇನೆ ವಿಷಯ, ಬ್ರಹ್ಮಜ್ಞಾನಕ್ಕೇನೆ ವಿಷಯ ಮಾಡೈತಿ. ಅದಕ್ಕೆ प्रातिभाषिक पदार्थ आकारी अविद्या का परिणाम ब्रह्मज्ञान होवे. याते अधिष्ठान की ಇದಮತಾಮೆ ಅಧಿಷ್ಠಾನದಲ್ಲಿರುವ ಇದಮ್ ಮೊದಲಿಂದ ಅವರು ಇದಮ್ಗೆ ಸಂಬಂಧಪಟ್ಟರ ಮೊದಲಿಂದ ಇದಮ್ತಾಮೆ ಬ್ರಹ್ಮಜ್ಞಾನ ಕಿ ವಿಷಯತಾ ನಹಿ. ಬ್ರಹ್ಮಜ್ಞಾನಕ್ಕೆ ವಿಷಯ ಇದಮ್ ಅಲ್ಲ. परमाज्ञानಕ್ಕೆ ವಿಷಯ ಇದಮ್ ಅದ, ಬ್ರಹ್ಮಜ್ಞಾನಕ್ಕೆ ವಿಷಯ ಇದಮ್ ಅಲ್ಲ. ಬ್ರಹ್ಮಜ್ಞಾನಕ್ಕೆ ವಿಷಯತಾ ನಹಿ. केवल अध्यस्त में ही रजत ब्रह्मरूप ब्रह्म की केवल अध्यस्त में ही ब्रह्म की विषयता है. हाँ, ब्रह्मज्ञान की विषयता है. हाँ, ब्रह्मज्ञान की विषयता है. ठीक है. ಆದ್ರೆ ಈ ಎರಡನೇದು ಅವ್ರು ಹೇಳಿದರು ಕೇವಲ ಅವಿದ್ಯಾವೃತ್ತಿ ಕೇವಲ ಬ್ರಹ್ಮರೂಪ ವಿಷಯಕ್ಕೆ ಅಷ್ಟೇ ಮಾಡ್ತದ, ಈ ಇದಮಕ್ಕೆ ಅದು ವಿಷಯ ಮಾಡುವುದಿಲ್ಲ ಅಂತ. ಎರಡನೇದವರು ಯಾಕೆ ಮಾಡಲ್ಲ? ವ್ಯಾವಹಾರಿಕ ಪದಾರ್ಥಗಳು ಆ ಅವಿದ್ಯಾವೃತ್ತಿಗೆ ವಿಷಯ ಆಗಲ್ಲ. ಅವಿದ್ಯಾದಿಂದ ಉತ್ಪನ್ನವಾಗಲ್ಪಟ್ಟಂಥ ಕೇವಲ ಪದಾರ್ಥ ಪ್ರಾತಿಭಾಷಿಕ ಪದಾರ್ಥ ಆಕಾರವೇ ಬ್ರಹ್ಮಜ್ಞಾನ ಇರುತ್ತದೆ. ಆ ಇದಮ್ ಏನೈತೆ ಅಲ್ಲ, ಇದಮ್ ಅಧಿಷ್ಠಾನದ ಇದಮ್ತ ಬ್ರಹ್ಮಜ್ಞಾನಕ್ಕೆ ವಿಷಯತ ಅದು ಇಲ್ಲ. ಬ್ರಹ್ಮಜ್ಞಾನಕ್ಕೆ ವಿಷಯತ ಅದು ಇಲ್ಲ. ಕೇವಲ ಅಧ್ಯಸ್ಥದಲ್ಲೇ ಆ ಬ್ರಹ್ಮಜ್ಞಾನದ ವಿಷಯತ ಇರುತ್ತದೆ. ಇಷ್ಟು ಎರಡನೇದವರು ತಮ್ಮ ಎರಡನೇ ಪಕ್ಷದವರು ತಮ್ಮ ರೀತಿ ಹೇಳಿದರು. ಎರಡನೇದವರು ನೀವು ಹಿಂದೂ ಮೇಲೆ ಅಂದರೆ ಇದ್ರ ಏಕ್ದಮ್ ಎರಡನೇ ಓಳಿ ಮ್ಯಾಲ ಏಕ್ದಮ್ ಮ್ಯಾಲ ಅಲ್ಲ, ಈ ಕಡ್ರಿ ಏಕ್ದಮ್ ಈ ಓಳಿ ಮ್ಯಾಲ. ಆಗಲೇ ನಿಮ್ಗೆ ಫಸ್ಟ್ ಹೇಳಿಲ್ಲ, ರಜತ್ ಜಾನಾಮಿ ವ್ಯವಸಾಯ. ಹಾಂ, ಅಯಂ ಘಟ ಇದು ವ್ಯವಸಾಯ ಜ್ಞಾನ. ಅಹಂ ಘಟಂ ಜಾನಾಮಿ ಇದು ಅನುವ್ಯವಸಾಯ ಜ್ಞಾನ. ಆ ನೈಯಾಯಿಕರು ಜ್ಞಾನಕ್ಕೆ ಜ್ಞಾನಕ್ಕೂ ನಿನ್ನೆ ಹೇಳಿದ್ ನಿಮ್ಗೆ, ಜ್ಞಾನಕ್ಕೆ ಜ್ಞಾನಕ್ಕೂ ಅನುವ್ಯವಸಾಯಕ್ಕೆ ಅಂತ ನ್ಯಾಯಕರು ಹೇಳ್ತಾರೆ. ವೇದಾಂತಿಗಳು ಬರೀ ವ್ಯವಸಾಯ ಜ್ಞಾನ ಅಲ್ಲ, ಎಲ್ಲ ಜ್ಞಾನಕ್ಕೆ ಜ್ಞಾನ ಅಂದಿರಿ ನೀವು. ವೇದಾಂತಿಗಳಿಗೆ ನ್ಯಾಯಿಕರಿಗೆ ಫಕ್ತ ಟೋಟಲ್ ತಿಳ್ಕೊಳ್ಳೋದು ಏನಂದರೆ ಬರೀ ಜ್ಞಾನ ಅಂದರೆ ಸಾಕ್ಷಿ ಜ್ಞಾನ ಅದದು. ಆ ಜ್ಞಾನಕ್ಕೆ ಮತ್ತು ಜ್ಞಾನ ಮತ್ತೊಂದಿಲ್ಲ. ಏನಾದ
पण ಅವರು ಜ್ಞಾನಕ್ಕೂ ಅನುವ್ಯವಸಾಯಿಕ ಬರೀ ಏನಂತದ ಘಟ ಜ್ಞಾನ ಆಯಿತು. ಈ ಘಟನ ನಾನು ತಿಳಿಯುತ್ತೇನೆ, ಘಟಮಂ ಜಾನಾಮಿ ಆಗ್ತದ, ಮತ್ತು ಆ ಹೇಳಿಗೆ ಆ ಘಟ ಜ್ಞಾನ ಆಗ್ತದ. ಹಿಂಗೆ ಅವರು ಅದಕ್ಕೆ ಹಿಂದೆ ಅವ್ರ ಪೂರ್ವ ಮತ್ತು ಮೇಕಯ ಮ್ಯಾಲೆ ಎರಡನೇ ಓಡಿ ಹೇಳಿದ್ರ ಇದಂ ರಜತಂ ಜಾನಾಮಿ. ಅದು ಹೇಳ್ತಾನೆ ನೋಡಿ. ಹಿಂಗೇನು ಹೇಳಿರಿ ನೀವು ಮೇಲಿಂದ ಹೇಳಿರಲ್ಲ ಅದ್ರ ಹೇಳ್ತಾನೆ. ಈಗ ಇದು ಇಷ್ಟೇ. ನೀವು ಏನು ಬೌದ್ಧ ಗ್ರಂಥಕಾರ ಏಕಯ್ಯ ಇದಲ್ಲ, ಬೌದ್ಧ ಗ್ರಂಥಕಾರ ಏಕೈ ಇಷ್ಟು ಅವನದು ಪ್ರಕ್ರಿಯೆ ನೆನಪಿಟ್ಕೋಬೇಕು. ದ್ವಿತೀಯ ಅವ್ರದ್ದು ಪೂರ್ವ ಮತ್ತು ಮೇಕಯ ಅಯಂ ಸರ್ಪ ಇದಂ ರಜತಂ, ಅಯಂ ಸರ್ಪ ಇದಂ ರಜತಂ ಐಸಾ ಭ್ರಮಕ ಆಕಾರ ಹೋವೆ. ಹಿಂಗೆ ಬ್ರಹ್ಮಧ್ಯಾನ ಆಗ್ತದ ಆಕಾರ. ಅಯಂ ಸರ್ಪ ಇದಂ ರಜತಂ ಅಂದ್ರೆ ಅವನು ಹೇಳ್ಕತ್ತೆ ನಾವು ನೆನಪು ಮಾಡಿ. ತೈಸೆ ಇದಂ ರಜತಂ ಜಾನಾಮಿ ಭ್ರಮಕ ಅನುವ್ಯವಸಾಯ ಹೋವೆ. ಇದಂ ರಜತಂ ಜಾನಾಮಿ ಹಿಂದೆ ಮೇಲೆ ನಾವು ಹೇಳೋಣ ಇದಂ ರಜತಂ ಅಂದರೆ ಇದಂ ಸಂಬಂಧ ತಕ್ಕೊಂಡೇ ರಜತ್ ಜಾನಾಮಿ ಅಂದರೆ ವ್ಯವಹಾರ ಆಗಲ್ಲ. ಈ ರಜತನ ನಾನು ತಿಳಿಯುತ್ತೇನೆ, ಇದಂ ರಜತಂ ಜಾನಾಮಿ ಹಿಂಗೇನೆ ಆತದ. ಮಂದಿ ಇದಂ ತೊಗೊಂಡೇಬೇಕು. ಅದಕ್ಕೆ ಅವ್ರದೇ ಮಾತಿಗೆ ತಿಳಿದ ನೀವು ಜೋ ಅಧ್ಯಸ್ಥ ಮಾತ್ರ ಗೋಚರ ಬ್ರಹ್ಮಜ್ಞಾನ ಹೋವೆ ತೋ ಅಜ್ಞಾನ ಬರ್ಕೋರಿ ಅಧ್ಯಸ್ಥ ಮಾತ್ರ ब्रह्मज्ञान होवे तो सर्प रजतम ऐसा ब्रह्म का आकार हुआ चाहिए, रजत जानामि ऐसा अनुव्यवसाय हुआ चाहिए. ಹಿಂದಿಂದೆ ಮಾತಾ ಎತ್ತಿ ಮತ್ತು ಮಾತಾಡಿನೀಗ ಇವರು ಎರಡನೇ ಪಕ್ಷದವರು. ನೀವು ಪ್ರಥಮ ಪಕ್ಷದಲ್ಲಿ ಈ ಇದಮ್ ಯಾಕೆ ತೋತ್ರಿ? ಮೊಟ್ಟ ಮೊದಲು ಇದಮ್ ಸಂಬಂಧ ತಕ್ಕೊಂಡೇ ಆ ಬೆಳ್ಳಿ ಅಂತ ಹೇಳಕತ್ತೀರಲ್ಲ, ಯಾಕೆ ಹೇಳ್ತೀರಿ ಅಂದರೆ ವ್ಯವಸಾಯ ಜ್ಞಾನ. ಸರ್ಪ ಎಂ ಸರ್ಪ ಇದಂ ರಜತಂ ಬರೀ ಸರ್ಪ ರಜತಂ ಅಧ್ಯಸ್ಥ ಮಾತ್ರ ಆಯಿತು. ಪರಂತು ಇದಂ ರಜತಂ ಜಾನಾಮಿ ಮತ್ತು ಇದಂ ತಗೋಬೇಕೇನಿಲ್ಲ. ವ್ಯವಸಾಯ ಜ್ಞಾನ ಅನುವ್ಯವಸಾಯ ಜ್ಞಾನ ಹಿಂದೆ ನೀವು ಹೇಳಿರಿ ತಿಳ್ಗತ್ತಿದ್ದೀರಿ. ಈಗ ಮೇಲೆ ಹೇಳಿರಿ ಅದೇ ಎರಡನೇ ಪಕ್ಷದ ಹೇಳ್ಕತ್ತೀನಿ. ನೀವು ಪೂರ್ವಕಯ ಹಿಂದೆ ನೀವು ಮೇಲೆ ಹೇಳ್ಕೊಂಡು ಬಂದಿರಿ. ಅದಕ್ಕೆ ಈಗ ಸಮಾಧಾನ ಹೇಳ್ತೀನಿ. ಅದಕ್ಕೀಗ ನಾ ಸಮಾಧಾನ ಹೇಳ್ತೀನಿ ಅಂತ ತಾಕಾಯಿ ಸಮಾಧಾನ. ಅಂದ್ರೆ ಪ್ರಥಮ ಪಕ್ಷದಲ್ಲಿ ಯಾನೇ ನೀವು ಹೇಳಿ ನೋಡು, ಅದು ಮೊದಲು ನಾವು ಹೇಳ್ತಾನ. ಜೈಸೆ ಸರ್ಪ ರಸ್ತಾಧಿಕನಿಕೆ ಅಧಿಷ್ಠಾನಗತ ಇದಮತಾಕ ಅಧ್ಯಸ್ಥಮೇ ಭಾನ ಹೋವೆ. ಪ್ರಥಮ ಪಕ್ಷದ ಮಾತು ನೀವು ಹಿಂಗೆ ಹೇಳಿರಿ. ಮೊದಲ ಹೇಗೆ ಸರ್ಪ ಬೆಳ್ಳಿ ಮೊದಲಾದವುಗಳದ ಅಧಿಷ್ಠಾನದಲ್ಲಿದ್ದಂಥ ಇದಮತಾದು ಅಧ್ಯಸ್ಥಮೇ ಭಾನ ಹೋವೆ. ಅಧ್ಯಸ್ಥದಲ್ಲಿ ಭಾನ ಅಂದರೆ ಜ್ಞಾನ ಆಗುತ್ತದೆ. ಇದು ಬೆಳ್ಳಿ ಅಂತ ಜ್ಞಾನ ಆಗುತ್ತದೆ. ಅಥವಾ ಅಲ್ಲಿದೆ ಇಲ್ಲಿ ತೋರ್ತದಂತ ಅಂದ್ರೆ ಅವ್ರು ಹೇಳೋರು ಹಿಂದೆ ಹೇಳೋರು. ನಾವು ಅನ್ಯತಾ ಖ್ಯಾತಿಯನ್ನು ಅಷ್ಟು ಮಾಡಲ್ಲ. ಅಂದರೆ ಅಥವಾ ಅಧಿಷ್ಠಾನಗತ ಇದಮತಾಕ ಅಧ್ಯಸ್ಥ ಸರ್ಪಾಧಿಕನ್ಮೇ ಅನಿರ್ವಚನಿ ಸಂಬಂಧ ಉಪಜೆ ಹೈ. ಅನಿರ್ವಚನಿ ಸಂಬಂಧ ಉಪಜಯ ಇಲ್ಲಿ ಕೌನ್ಸ್ ಮಾಡ್ರಿ ಅಂದ್ರೆ ಇದು ಪ್ರಥಮ ಪಕ್ಷ ಅವನೇ ಎತ್ತಿ ಮಾತಾಡದ. ಈಗ ಸಮಾಧಾನ ಹೇಳಕತ್ತೆ ನಾವು. ಈಗ ಇವು ಎರಡನೇ ಪಕ್ಷದ ನಾನು ಹೇಳಲ್ಲ ಅದು ರೀತಿ ಹೇಳ್ತಾರೆ. ಈಗ ತೈಸೆ ಸರ್ಪಾದಿ ಜ್ಞಾನ ಆಭಾಸಕ ಜ್ಞಾನಾಭಾಸಕ ಅಧಿಷ್ಠಾನ ಇದಮಾಕಾರ ಪ್ರಮಾವೃತ್ತಿ ಹೈ. ಸರ್ಪ ಬೆಳ್ಳಿ ಮೊದಲಾದವಳ ಜ್ಞಾನ ಆಭಾಸ ಅಂದ್ರೂ ಒಂದೇ, ಅಧ್ಯಾಸ ಅಂದ್ರೂ ಒಂದೇ. ಎಲ್ಲೆಲ್ಲಿ ಆಭಾಸ ಬರ್ತಾಯಿದ್ದು ನೋಡ್ರಿ, ಅದಕ್ಕೆ ಅಧ್ಯಾಸ ಅಂದ್ರೂ ತಿಳ್ಕೊಬೇಕು. ಆಭಾಸ ಅಂದ್ರೂ ಜ್ಞಾನ ಅಧ್ಯಾಸಕ್ಕೆ ಅಧಿಷ್ಠಾನ ಇದಮಾಕಾರ ಪ್ರಮಾವೃತ್ತಿ ಹೈ. ಅಧಿಷ್ಠಾನದಲ್ಲಿ ಇರುವ ಇದಮಾಕಾರ ಪ್ರಮಾವೃತ್ತಿ ಹೈ. ತಾ ಪ್ರಮಾವೃತ್ತಿ ಮೇ ಇದಂ ಪದಾರ್ಥ ವಿಷಯಕತ್ವ ಹೈ. ಆ ಪ್ರಮಾವೃತ್ತಿಯಲ್ಲಿ ಇದಂ ಪದಾರ್ಥನೂ ವಿಷಯಕತ್ವದ ವಿಷಯ ಅದ. ವಿಷಯ ಅದ. ताकि प्रतीति सर्पादि ब्रह्म में होवे है. ताकि आ इदमाकार ಪ್ರಮಾವೃತ್ತಿ ಕಿ ಜ್ಞಾನ ಸರ್ಪ ಮೊದಲಾದವಳ ಬ್ರಹ್ಮದಲ್ಲಿ ಆಗುತ್ತದೆ. ಇದಂ ಪದಾರ್ಥ ವಿಷಯಕತ್ವ ಇರ್ತದೆ. ಆ ಪ್ರಮಾವೃತ್ತಿ ಇದಮಾಕಾರ ಪ್ರಮಾವೃತ್ತಿ ಸರ್ಪ ಮೊದಲಾದವಳಿ ಆಗುತ್ತದೆ.
अथवा प्रमावृत्ति रूप अधिष्ठान में जो इदम पदार्थ विषयकत्व ताका अनिर्वचनीय संबंध सर्पादि ज्ञान में उपजे सर्पादि ज्ञान में उपजे अथवा प्रमावृत्ति रूप अधिष्ठान में जो इदम पदार्थ विषयकत्व इदम पदार्थ विषयकत्व ता इदम पदार्थ का अनिर्वचनीय संबंध सर्पादि ज्ञान में उपजे आ ಇದಮದು ಬೆಳ್ಳಿಯಲ್ಲಿ ಅನಿರ್ವಚನೀಯ ಸಂಬಂಧ ಹುಟ್ಟುತ್ತದೆ. ಆದ್ದರಿಂದ ಇದ್ಮಾಕಾರತ್ವ ಶೂನ್ಯ ಬ್ರಹ್ಮಜ್ಞಾನಮೇ इदमाकारत्व शून्य ब्रह्मज्ञान में इदमाकारत्व की प्रतीति होवे इदमाकारत्व की प्रतीति अंदर ज्ञान ज्ञान होवे अंदर इदमा ಹೆಂಗ ಸ್ವ ಅಭಾವ ಅಧಿಕರಣ ಅವಾಸು ಅಧ್ಯಾಸ ಈ ರಜತದಲ್ಲಿ ಇದಮಿಲ್ಲ ಇದಮಾಕಾರತ್ವ ಶೂನ್ಯ ಅಂದರೆ ಇಲ್ಲದಂಥ ಬೆಳ್ಳಿಯಲ್ಲಿ ಇದಮದ ಸಂಬಂಧ ಇಲ್ಲದಂಥ ಬೆಳ್ಳಿಯಲ್ಲಿ ಆ ಇದ್ಮಾಕಾರದ ಜ್ಞಾನ ಇದ್ಮಾಕಾರತ್ವಕ್ಕೆ ಪ್ರತೀತಿ ಹೋಗಬೇಕು. ಅನಿರ್ವಚನೀಯ ಸರ್ಪಾಧಿಕರಣ ಮೇಲೆ ಸಂಬಂಧ ಅನಿರ್ವಚನೀಯ ಸಂಬಂಧ ನಾವು ಹೇಳ್ತೇವೆ ಇದ್ರಾಗ ಅಲ್ಲಿ ಬೆಳ್ಳಿಯಲ್ಲಿ ಅದಕ್ಕೆ ಇದ್ಮಾಕಾರತ್ವ ಶೂನ್ಯ ಬ್ರಹ್ಮಜ್ಞಾನ ಮೇ ಇದ್ಮಾಕಾರತ್ವಕ್ಕೆ ಪ್ರತೀತಿ ತನಕ ಯದ್ವಾ ಅಂದ್ರೆ ನೋಡ್ರಿಗ ಅನಿರ್ವಚನೀಯ ಸಂಬಂಧ ಹೇಳಿದ್ರೆ ಮಾಡಿದಾಗ ಬ್ರಹ್ಮಜ್ಞಾನ ಮಧ್ಯೆ ಇದಂ ಪದಾರ್ಥ ವಿಷಯಾಚ ಸಂಬಂಧ ಅವ್ರು ಏನು ಹೇಳ್ಕತ್ತಾರ ಇದಮ ಪದಾರ್ಥ ವಿಷಯಕತ್ವ ಅನಿರ್ವಚನೀಯ ಸಂಬಂಧ ಅಧ್ಯಯನ ಮಾಡಬೇಕು. ಬ್ರಹ್ಮಜ್ಞಾನದಲ್ಲಿ ಬ್ರಹ್ಮ ಅಂದರೆ ಇದು ಬೆಳ್ಳಿ ಇದಂ ಪದಾರ್ಥ ಅಂದ್ರೆ ಇದಂ ಪದಾರ್ಥದ ವಿಷಯ ಇದಂ ಪದಾರ್ಥದ ವಿಷಯದ ಸಂಬಂಧ ಹೇಳಲಾರ್ದೆ ಇದ್ಮಾಕಾರ ವೃತ್ತಿ ಸಂಬಂಧ ಯಾಕೆ ಹೇಳ್ತೀರಿ? ಇದ್ಮಾಕಾರ ವೃತ್ತಿ ಹೇಳಲ್ಲ ಯಾಕೆ ಹೇಳ್ತೀರಿ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಇದಮ ರೂಪ ಪದಾರ್ಥ ಅಧಿಷ್ಠಾನ ಅಲ್ಲ. ಬ್ರಹ್ಮಜ್ಞಾನಕ್ಕೆ ಇದಮ ರೂಪ ಪದಾರ್ಥ ಮುಂದೆ ಹೇಳೋರಿದ್ದಾರೆ ಬ್ರಹ್ಮಜ್ಞಾನಕ್ಕೆ ಇದಮ ರೂಪ पदार्थ ಇದು अधिष्ठान ಅಲ್ಲ. म्हणून ಇದಮ ರೂಪ पदार्थाचा संबंध सांगत नाही. मग ಹೇಳ್ತೀರಿ ಆ अविद्यारूप ब्रह्मज्ञानाला इदमाकार परमावृत्ती अधिष्ठान आहे. इदम पदार्थ विषयला किंतु इदमाकार वृत्ती आ ब्रह्मज्ञानक अधिष्ठान म्हणून इदमाकार परमावृत्तीचाच संबंध इदमाकार वृत्तीಗೆ ನಾವು ಆ ಬೆಳ್ಳಿದೊಡನೆ ಸಂಬಂಧ ಹೇಳುತ್ತೇವೆ. ಯಾಕೆ ಇದ್ಮಾಕಾರ ಪರಮಾವೃತ್ತಿನೇ ಇಲ್ಲಿ ಅಧಿಷ್ಠಾನ ಅಧ್ಯಸ್ತದು ಸಂಬಂಧ ಇರ್ತದೆ. ಅಧ್ಯಸ್ಥ ವಸ್ತು ಅಧಿಷ್ಠಾನ ಬಿಟ್ಟು ತೋರುವುದಿಲ್ಲ ಇದಕ್ಕೆ. ಇನ್ನು ಮುಂದೆ ಅವರು ಯದ್ವಾ ಅಂದ್ರೆ ಅಥವಾ ಯಾच्या उलट ಯದ್ವಾ ಅಂದ್ರೆ ಅಥವಾ ಇದರ ಪರಂತು ಇಲ್ಲ ಅಥವಾ ಇದು ಬಿಟ್ಟು ಬೇರೆ ಇನ್ನೊಂದು ರೀತಿ ಈಗೊಂದು ಹೇಳಿದೇವಲ್ಲ ಇದ್ಮಾಕಾರ ವೃತ್ತಿ ಅಂತ ಕಣ ಇದ್ಮಾಕಾರ ವೃತ್ತಿ ಹೌದಾ. ಈ ಇದ್ಮಾಕಾರ ವೃತ್ತಿ ಹೇಳಿದರು ನೋಡ್ರಿ ಇದ್ಮಾಕಾರ ವೃತ್ತಿ ಇದಂ ಪದಾರ್ಥ ಇದಂ ಪದಾರ್ಥದಲ್ಲ ಮೊಟ್ಟ ಮೊದಲು ಇದಮ್ ಈ ಇದಮ್ ಪದಾರ್ಥ ಏನೈತಲ್ಲ ಇದು ಆ ಬೆಳ್ಳಿಗೆ ಅಧಿಷ್ಠಾನ ಆಗಲ್ಲ. ಕಿಂತು ಇದ್ಮಾಕಾರ ಪರಮಾವೃತ್ತಿ ಇದ್ಮಾಕಾರ ಪರಮಾವೃತ್ತಿ ಅಧಿಷ್ಠಾನ ಅಂತ ಹೇಳಿದ್ರಿಲ್ಲ. ಆ ಇದ್ಮಾಕಾರ ಪರಮಾವೃತ್ತಿದೇ ಸಂಬಂಧ ಆ ಅಧ್ಯಸ್ಥದೊಡನೆ ಇರುತ್ತದೆ. ಯಾಕೆ ಅಧಿಷ್ಠಾನ ಅಧ್ಯಸ್ಥಕ್ಕೆ ಸಂಬಂಧ ಇರುತ್ತದೆ. ಈಗ ಯದ್ವಾ ಅಂದ್ರೆ ಅಥವಾ ಇನ್ನೊಂದು ರೀತಿಯಿಂದ ಹೇಳ್ತೇವೆ. ಯಾಕೆ ಹೇಳ್ತೀರಿ? ಜ್ಞಾತ ಸತ್ತಾದಿಂದ ವಿಚಾರ ಮಾಡಿ ನೋಡಿದರೆ ಇದ್ಮಾಕಾರ ವೃತ್ತಿ ಸುದ್ದ ಬಾಧ ಅಂತಕಣ ವೃತ್ತಿ ಅದದು ಇದ್ಮಾಕಾರ ವೃತ್ತಿ ಸುದ್ದ ಬಾಧ ಆಗ್ತದೆ. ಯದ್ವಾ ಅಂತ ಕೊಟ್ರಲ್ಲ ಯದ್ವಾ ಅಂದ್ರೆ ಅಥವಾ ಯಾಚ ಉಲಟ್ ಅಂದ್ರೂ ಬರ್ತದೆ ಇದಕ್ಕಿಂತ ವಿಪರೀತವಾಗಿ. ಅಂದರೆ ಜ್ಞಾತ ಸತ್ತಾದಿಂದ ಜ್ಞಾತ ಸತ್ತ ಅದು ಅಜ್ಞಾತ ಸತ್ತ. ಇದು ಜ್ಞಾತ ಸತ್ತಾದಿಂದ ವಿಚಾರ ಮಾಡಿದರೆ ಇದ್ಮಾಕಾರ ಅಂತಃಕರಣ ವೃತ್ತಿ ಹಿ ಅಧ್ಯಸ್ಥ ಹೇ. ಇದ್ಮಾಕಾರ ವೃತ್ತಿ ಅದಕ್ಕೆ ಬೆಳ್ಳಿಗೆ ಅಧಿಷ್ಠಾನ. ಅದೇ ಜ್ಞಾತ ಸತ್ತಾದಿಂದ ವಿಚಾರ ಮಾಡಿ ನೋಡಿದ್ದಾದರೆ ಇದ್ಮಾಕಾರ ವೃತ್ತಿ ಅನ್ನೋದಲ್ಲ ಇದೂ ಅಧ್ಯಸ್ಥನೇ ಅದ.
ಅದಕ್ಕೆ ಯದ್ವಾ ಇನ್ನೊಂದು ರೀತಿ ಯದ್ಮಾಕಾರ ವೃತ್ತಿ ಮ್ಯಾಲೆ ಹೇಳಿರಿ. ಮತ್ತೆ ಯಾಕೆ ಆ ಸೂಕ್ಷ್ಮ ವಿಚಾರ ಜ್ಞಾತಾಸತ್ತಾನ ವಿಚಾರ ಮಾಡಿ ನೋಡಿದರೆ ಯದ್ಮಾಕಾರ ವೃತ್ತಿನೂ ಕೂಡ ಅಧ್ಯಸ್ತನೇ ಅದ. ಹೆಂಗೆ ಸರ್ಪ ಬೆಳೆ ಅಧ್ಯಸ್ತ ಅದಾವು ಹಂಗೆ ಯದ್ಮಾಕಾರ ವೃತ್ತಿನೂ ಕೂಡ ಅಧ್ಯಸ್ತದ ಜ್ಞಾತಾಸತ್ತಾದಿಂದ. ಜ್ಞಾತಾಸತ್ತ ಅವಿದ್ಯಾ ಏಕದ್ವರ್ತಿ. ಜ್ಞಾತಸತ್ತ ಒಳಗೆ ಏನದ ದೃಷ್ಟಿ ಸೃಷ್ಟಿ ಅಂದ್ಕಂತೀರಿ. ಕೇವಲ ಜ್ಞಾನ ಮಾತ್ರ ದೃಷ್ಟಿ ಸೃಷ್ಟಿ ಅದಕ್ಕತ್ತೀರಿ. ಯಾವಾಗ ದೃಷ್ಟಿ ಇದ್ದಾಗನೇ ಸೃಷ್ಟಿ ಅಂದರೆ ಏನು ದೃಷ್ಟಿ ಸೃಷ್ಟಿ ಅಂದರೆ ಏನು? ಅಂದ್ರೆ ಮೊದಲ ದೃಷ್ಟಿ ಅಂದರೆ ಏನು, ಸೃಷ್ಟಿ ಅಂದರೆ ಏನು, ಎರಡು ಹೆಂಗೆ ಹೇಳ್ಬೇಕ್ರಿ? ಆಮೇಲೆ ವಿಷಯ ಯಾವುದು ಯಾವ ವಿಷಯ ಜ್ಞಾನ ಮಾಡ್ಕೋತಾರಲ್ಲ ಹಂಗಲ್ರಿ. ಸೃಷ್ಟಿ ದೃಷ್ಟಿ ಐತಲ್ಲ, ಸೃಷ್ಟಿ ಅಂದರೆ ಇದು ಪದಾರ್ಥ. ಸೃಷ್ಟಿ ಅಂದರೆ ಪದಾರ್ಥ. ಸೃಷ್ಟಿ ಅಂದರೆ ಪದಾರ್ಥ. ಆ ಪದಾರ್ಥದ ಅಂದ್ರೇ ವ್ಯಾವಹಾರಿಕ ಮೂರು ಸತ್ತಾದಿಂದ ಅಜ್ಞಾಸತ್ತ ಅಂತಕಣ ವೃತ್ತಿ. ದೃಷ್ಟಿ ಸೃಷ್ಟಿ ಬತ್ತಪ್ಪ ಅಂದ್ರೆ ದೃಷ್ಟಿ ಕೈಯೇ ಅವಿದ್ಯಾವೃತ್ತಿ ರೂಪ ಜ್ಞಾನ. ಅವಿದ್ಯಾವೃತ್ತಿ ರೂಪ ಜ್ಞಾನ ತಗೋಬೇಕು. ಅವಿದ್ಯಾವೃತ್ತಿ ಕೈ ಆगे पीछे ಸೃಷ್ಟಿ ನಹಿ. ಅದಕ್ಕೆ ಜ್ಞಾತ ಸತ್ತ ಅನ್ನೋಲ್ಲ. ಇದು ಇದ್ಮಾಕಾರ ಪ್ರಮಾವೃತ್ತಿ ಹೇಳ್ಕತ್ತೀರಲ್ಲ, ಇದು ಅಂತಕಣ ವೃತ್ತಿ ಹೇಳ್ಕತ್ತೀರಿ. ನಿಮ್ಗೆ ಅನುಭವ ಬರ್ಲಿಕ್ಕತ್ತದಿಲ್ಲ. इदमाकार अंतःकरण की प्रमावृत्ति रजत का अधिष्ठान है. इदम विषय अधिष्ठान नहीं. अधमाकार वृत्तियल्लीने ಆ ಅಧ್ಯಸ್ಥ ವಸ್ತು ಕೂತ್ಕೊಂಡದ, ಅಧಿಷ್ಠಾನ ಅಧ್ಯಸ್ಥಕ ಇರ್ತದೆ. ಪರತು ಈಗ ಎದ್ದು ಅಂದ್ರೆ ಮತ್ತೆ ಯಾಕೆ ಹೇಳ್ತೀರಿ? ಇದು ಜ್ಞಾತ ಸತ್ತಾದಿಂದ ನಾವು ಜರ ವಿಚಾರ ಮಾಡಿ ನೋಡಿದ್ದಾದರೆ ಆ ಇದಮಾಕಾರ ವೃತ್ತಿನೂ ಕೂಡ ಅಧ್ಯಸ್ಥನೇ ಅದ. ಜ್ಞಾತ ಸತ್ತ. ಜ್ಞಾತ ಸತ್ತ ಅಂದ್ರೇ ದೃಷ್ಟಿ ಸೃಷ್ಟಿ. ದೃಷ್ಟಿ ಸೃಷ್ಟಿ ಒಳಗೆ ದೃಷ್ಟಿ ಅಂದರೆ ಅವಿದ್ಯಾವೃತ್ತಿ ರೂಪ ಜ್ಞಾನ. दृष्टि कहिए अविद्यावृत्ति रूप ज्ञान. ता अविद्यावृत्ति रूप ज्ञान के आगे पीछे सृष्टि नहीं. ಅಂದರೆ ಇದು ಅವಿದ್ಯಾ ಇದ್ಮಾಕಾರ ವೃತ್ತಿ ರೂಪ ಅಂತಃಕರಣ ವೃತ್ತಿ ಅಂತ ಹೇಳಿದ್ರಿ. ಮತ್ತು ಅದನ್ನು ಅಧ್ಯಸ್ಥನೇ ಐತಿ ಈಗ ಜ್ಞಾತ ಸತ್ತದಿಂದ. ನಿಮ್ಗೆ ಅನುಭವ ಬರ್ಲಿಕ್ತಲ್ಲ. ದೃಷ್ಟಿ ಸೃಷ್ಟಿವಾದ ಅಂದ್ರೆ ಜ್ಞಾತ ಸತ್ತಾದಿಂದ ವಿಚಾರ ಮಾಡಿ ನೋಡಿದ್ದಾದರೆ ನಾವು ಮೊದಲು ಇದ್ಮಾಕಾರ ಪ್ರಮಾವೃತ್ತಿ ಆ ರಜತಕ ಅಧಿಷ್ಠಾನ ಅಂತ ಹೇಳಿದೆವಲ್ಲ. ಪರಂತು ಜ್ಞಾತ ಸತ್ತ ವಿಚಾರ ಮಾಡಿದರೆ ಅದೂ ಕೂಡ ಅಧ್ಯಸ್ಥನೇ ಅದ. ಯಾವುದು ಇದ್ಮಾಕಾರ ವೃತ್ತಿ. ಅದಕ್ಕೆ ಬಾದ ಆಯಿತು. तीसरी इदमाकार अंतःकरण वृत्ति अध्यस्थ है म्हणून यद्वा अथवा इदमाकार वृत्ति उपहित चेतनाधिष्ठान. इदमाकार वृत्ति वृत्ति अधिष्ठान ಇಲ್ಲ. इदमाकार वृत्ति उपहित चेतन अधिष्ठान. इदमाकार वृत्ति उपहित चेतन अधिष्ठान ತಿಳಿತು. ಇಳಿತು ಅಂತ ಹೇಳ್ತಲ್ರಿ यद्वा. ನೋಡಿ, इदमाकारत्व शून्य ब्रह्मज्ञान में इदमाकारत्व की प्रतीति होवे. यद्वा इदमाकार वृत्ति उपीत चेतन ही. ಇಷ್ಟೆಲ್ಲ ಓದಿದ ನಂತರ ಇದಿಷ್ಟೇ ತಿಳಿಯಲ್ಲ ನಿಮ್ಗೆ. ಇದ್ಮಾಕಾರ ವೃತ್ತಿ ಉಪೀತ ಚೇತನ ಹಿ ಅಂದರೆ ಇದ್ಮಾಕಾರ ವೃತ್ತಿ ಅಧಿಷ್ಠಾನ ಅಲ್ಲ ಅಂದಂಗೆ ಕೇಳೋದಾಯ್ತು ಇಟ್ಟರದಿಗೆ. ಹಿಂದಿಗಳು ಬರೋಕತ್ತೆ ನಿಮ್ಗೆ ತೋರಿಸ್ತೀನಿ ಅದು ಹೆಂಗೆ ಬರ ಏನ್ರಿ. ಈಗ ಯದ್ವಾ ಅಂದ್ರೆ ಅಥವಾ ಯದ್ವಾ ಅಂದ್ರೆ ಅದಕ್ಕಿಂತ ಬೇರೆ. ಯದ್ವಾ ಅಥವಾ ಇದು ನಾವು ಹೇಳಿದೆವಲ್ಲ, ಇದು ಸಂಭವಿಸಲ್ಲ ಅಂತ ಮತ್ತೊಂದು ರೀತಿ ಇದನ್ನು ಕೂಡ ಕಂಡುಬೀಳ್ತದೆ. ಇದನ್ನು ಕೂಡ ಕಂಡುಬೀಳ್ತದೆ ಅಂತ ಹೇಳ್ಕೊಂಡು ಇನ್ನೊಂದು ರೀತಿ ಹೇಳ್ತೇವೆ. ಇದಮಕ್ಕೆ ಇದು ಕೇವಲ ಇದಮ ಪದಾರ್ಥ ಬೆಳ್ಳಿಗೆ ಅಧಿಷ್ಠಾನ ಅಲ್ಲ. ಕಿಂತು ಇದಮಾಕಾರ ಪ್ರಮಾವೃತ್ತಿ ಅದು ಅಧಿಷ್ಠಾನ ಅಂತ. ಯಾಕೆ ಇದಮಾಕಾರ ಪ್ರಮಾವೃತ್ತಿಯಲ್ಲಿ ಬೆಳೀತು, ಇದು ಬೆಳ್ಳಿ ಹಿಂಗಾಗ್ತದೆ. ಅದಕ್ಕೆ ಇದಮಾಕಾರ ಪ್ರಮಾವೃತ್ತಿಯನ್ನು ನಾವು ಹೇಳಿದೀವಲ್ಲ, ಇದನ್ನು ಕೂಡ ಜ್ಞಾತ ಸತ್ತಾದಿಂದ ಅಧ್ಯಸ್ಥನೇ ಅದ. ಅದಕ್ಕೆ ಅಥವಾದಾಗ ಯದ್ವಾದಾಗ ಅಟ್ಟೆ ಬರ್ದಾರ ನೋಡಿ. ಇದಮಾಕಾರ ವೃತ್ತಿ ಉಪಿತ ಚೇತನಿ ಹಿ ಅಂದರೆ ಇದಮಾಕಾರ ವೃತ್ತಿ ಉಪಿತ ಅಲ್ಲ. चेतन ही चेतनवे सर्पादि ज्ञान आवास का अधिष्ठान है. हाँ, ಈಗ ಚೇತನ ಅಂತಂದ್ರೆ ನೋಡು, ಬರೀ ಇದ್ಮಾಕಾರ ವೃತ್ತಿ ಇದ್ಮಾಕಾರ ವೃತ್ತಿನೂ ಅಲ್ಲ, ಇದಮಲ್ಲ ಇದ್ಮಾಕಾರ ವೃತ್ತಿ ಅಲ್ಲ. किंतु इदमाकार वृत्ति उपित चेतन ही सर्प ज्ञान अध्यास का अधिष्ठान है.
ತಿಳಿತಿಲ್ಲ. ಈಗ ಜೋ ಜೋ ಅಂದರೆ ಮೊದಲೇ ಅನ್ಕೋಬೇಕು. ಜೋ ಉಕ್ತ ಉಕ್ತ ಅಂದರೆ ಇದ್ಮಾಕಾರ ವೃತ್ತಿ. ಅಲ್ಲಿ ಓದುವಾಗ ಹಿಂಗೆ ಓದ್ರಿ. ಜೋ ಉಕ್ತ ಉಕ್ತ ಅಂದರೆ ಮ್ಯಾಲ ಇದ್ಮಾಕಾರ ವೃತ್ತಿಗೆ ಬಣ್ಣ ಬಿಡ್ರಿ. ಮೇಗಾಗಿ ವ್ಯಾನ್ ಲಕ್ಷದ ಬರಲ್ಲ, ತಲೆಯಾಗ ಹೋಗಲ್ಲ. ನಿದ್ದೆ ಬರ್ತದೆ. ಒಂದು ಚಂದ್ರೋದಯ ಚೆನ್ನಾಗಿ ಕೇಳು ನೋಡ್ರಿ. ಆ ಜೋ ಅಂದರೆ ಜೋ. ಹಾಂ, ಜೋ ಮೊದಲ ಅಂದು ಉಕ್ತ ಉಕ್ತ ಅಂದ್ರೆ ಏನು? ಮ್ಯಾಲ ಬಾಣ ಬಿಡ್ರಿ. ಎಲ್ಲಿ? ಹಾಂ, ಮ್ಯಾಲ ಇದ್ಮಾಕಾರ ವೃತ್ತಿ ಉಪಿ ಚೇತನಿ ಅದಲ್ಲ, ಅದು ಅದಕ್ಕೆ ಉಕ್ತ ಅಂದ್ರೆ ಮ್ಯಾಲ ಹೇಳಲ್ಪಟ್ಟಂತ ಅಂದರೆ ಇದ್ಮಾಕಾರ ವೃತ್ತಿ. ಅಲ್ಲೇ ಮ್ಯಾಲೆ ಐತೆ ನೋಡ್ರಿ. ಹಾಂ, ಮ್ಯಾಲೆ ಅಲ್ಲಿ ಈ ಕಡೆ ಉಕ್ತ. ಹಾಂ, ಉಕ್ತ. ಹಾಂ, ಉಕ್ತ ಇದ್ಮಾಕಾರ ವೃತ್ತಿ ಉಪಲಕ್ಷಿತ. ಉಕ್ತ ಅಂದ್ರೆ ಆ ಇದ್ಮಾಕಾರ ವೃತ್ತಿ ಉಪಲಕ್ಷಿತ ಅಧಿಷ್ಠಾನ ಹೋವೇತ್ತೋ ಹೇಳಿದ್ದಾದರೆ इदमाकार वृत्ति से दो चार घटिका के व्यवधान हुए भी सर्पाधिक भ्रम हुआ चाहिए. इदमाकार वृत्ति ಆಗಿದ ನಂತರ ಮತ್ತೆ ಪುನಃ ಈ ಇದ್ಮಾಕಾರ ವೃತ್ತಿ ಉಪೀತ ಚೇತನ ಅಧಿಷ್ಠಾನ ಅಂತ ಹೇಳಿದ್ರಿಲ್ಲ. ಈಗ ಇದ್ಮಾಕಾರ ವೃತ್ತಿ ಉಪೀತ ಚೇತನ ಅಧಿಷ್ಠಾನ ಅಂತ ಹೇಳಿದೀವಿ ನಾವು. ಈ ಇದ್ಮಾಕಾರ ವೃತ್ತಿ ಉಪೀತ ಚೇತನ ಅಧಿಷ್ಠಾನ ಹೇಳಿದ್ರೂ ಕೂಡ ಮತ್ತೆ ಇದ್ರ ಮೇಲೆ ಶಂಕಾ ಬರ್ತದೆ. ಇದ್ಮಾಕಾರ ವೃತ್ತಿ ಉಪೀತ ಚೇತನ ಅಧಿಷ್ಠಾನ ಹೇಳಲಾರದೆ ಇದ್ಮಾಕಾರ ವೃತ್ತಿ ಉಪಲಕ್ಷಿತ ಚೇತನ ಅಧಿಷ್ಠಾನ ಹೇಳಲು ಯೋಗ್ಯ. ಇದ್ಮಾಕಾರ ವೃತ್ತಿ ಉಪೀತ ಚೇತನ ಅಧಿಷ್ಠಾನ ಅಂತ ಜ್ಞಾತ ಸತ್ತಾದಿಂದ ಹೇಳಿದೆವು. ಹೇಳಿದ್ರಿಲ್ಲ? ಹೋಯ್ತಾರೆ. ಇದ್ಮಾಕಾರ ವೃತ್ತಿ ಉಪಿ ಚೇತನ ಅಧಿಷ್ಠಾನ ಅಂತ ಹೇಳಿದೆವಲ್ಲ. ಈಗ ಇದ್ಮಾಕಾರ ವೃತ್ತಿ ಉಪಿ ಚೇತನ ಅಧಿಷ್ಠಾನ ಹೇಳಲಾರದೆ ಹೇಳಿದ ಚೇತನ ಅಧಿಷ್ಠಾನ ಹೇಳಲಾರದೆ. ಹಾಂ, ಈಗ ಮತ್ತೆ ಪುನಃ ಮತ್ತಿದ್ರ ಮೇಲೆ ಅವರಂತರ ಇನ್ನೂ ಕಡಿಮೆ ಬೀಳ್ತದೆ ಇದು. ಮತ್ತೇನು? ಇದ್ಮಾಕಾರ ವೃತ್ತಿ ಉಪಲಕ್ಷಿತ ಚೇತನ ಅಧಿಷ್ಠಾನ ಹೇಳೋದು ಯೋಗ್ಯ. ಯಾಕೆ ಯೋಗ್ಯ ಅಂದರೆ ತೆಳಗು ಹೇಳ್ತೀನಿಗ. ಉಪಲಕ್ಷಿತ ಚೇತನ ಅಧಿಷ್ಠಾನ ಹೇಳಿದರೆ आपत्ती ಏನು ಬರ್ತದೆ ಹೇಳಿ. इदम वृत्ती झाल्यानंतर इदम वृत्ती ಆಗಿದ್नंतर इदमाकार झाल्यानंतर 2-4 घटिकानंतर सर्पादी भ्रम झाले पाहिजे, परंतु तसे होत नाही. इदमाकार ಆಗಿದ ನಂತರ ಒಂದು ಇದಮ್ ಆಯಿತು ಅಂದರೆ ಒಂದು ಸ್ವಲ್ಪ ಬಿಟ್ಟ ನಂತರ ಮತ್ತು ಸರ್ಪ ಬೆಳ್ಳಿ ಅಂತಾರೇನು ಹಿಂಗೆ ಅಂದ. ಇದಮಂದು ಕೂಡಲೇ ಬೆಳ್ಳಿ, ಇದು ಬೆಳ್ಳಿ ಅಂತಾನೆ. ಏನು ಇದಮ್ ಹಾಕಿಸಿಂದ ಒಂದು ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ 1 ಮಿನಿಟ್ದಾಗ ಅಲ್ಲಿಂದ ಬೆಳ್ಳಿ ಅಂತಾರೇನು? ಇದಮ್ಮ ಅದು ಕೂಡಲೇ ಬೆಳ್ಳಿನೇ ಅಂತಾರೆ. ಕಿತ್ತಿಲ್ಲ? ಎಲ್ಲೋಯ್ತು? ಹಾಂ, ಎಲ್ಲೋಯ್ತದು? इदमाकार वृत्ति से हाँ उपलक्षित जो अधिष्ठान हुए तो उक्त वृत्ति से. उक्त वृत्ति ಅಂದ್ರೆ ಮ್ಯಾಲ ಇದ್ಮಾಕಾರ ಮತ್ತು ಅದು ಮ್ಯಾಲ ಬಾಣ ಬಿಟ್ಟಿರಿ ನೋಡಿ. ಈಗ ಇಲ್ಲ, ಉಕ್ತ ವೃತ್ತಿ से ಅಂದರೆ ಇದ್ಮಾಕಾರ ವೃತ್ತಿ से. इदमाकार ಬರ್ಕೋರಿ. 2-4 घटिका के व्यवधान हुए भी. घटिका के व्यवधान ಅಂದ್ರೆ ಗೊತ್ತಾಗ್ತಿಲ್ಲ? घटिका समय अंद्ರೂ ಕೂಡ ಸೆಕೆಂಡ್ ಮೊದಲ ಒಂದು ಜ್ಞಾನ ಮತ್ತೊಂದು ಜ್ಞಾನದ ವ್ಯವಧಾನ. ಹಾಂ, ವ್ಯವಧಾನ. ಆದರೂ ಘಟಿಕಾ ಏನೈತಲ್ಲ ಅದು ವಿಚಾರಸಾಗರ 5ನೇ ತರಂಗ ಒಳಗೆ. ವಿಚಾರಸಾಗರ 5ನೇ ತರಂಗ ಒಳಗೆ ಸ್ವಪ್ನ ನಮ್ಮ ಕನಸೇನು ಬಿಡ್ತಲ್ಲ, ಈ ಘಟಿಕಾ ಕ್ಷಣ ಸ್ವಲ್ಪ ಎಷ್ಟದು ಗೊತ್ತಾಗಲ್ಲ. ಎಷ್ಟು ಕ್ಷಣ ಬಿತ್ತು, ಎಷ್ಟು ಘಟಿಕಾ ಬಿತ್ತು ಇದು ಗೊತ್ತಾಗಲ್ಲ. ಅದಕ್ಕೆ ಅಲ್ಲೆಲ್ಲಿ ನನ್ನ ವಿಚಾರಸಾಗರದಾಗ ಅಂದರೆ ಎಷ್ಟಕ್ಕೆ ಇದು ಅಂತಾರೆ, ಎಷ್ಟಕ್ಕೆ ಅದಕ್ಕೆ ಅಂತಾರೆ. ನಮ್ಮದು ಮಿನಿಟ ಎಷ್ಟು ಘಟಿಕಾದಾಗ ಮಿನಿಟ್ ಆಗ್ತದೆ ಹಿಂಗೆ ಬರ್ದಿಟ್ಟಿನ. ಹಾಂ, ಮಿನಿಟ್ ಅಂತೀರಿ ನಾವು. ಸೆಕೆಂಡ್ ಮಿನಿಟ್ ಗುರ್ತಾವ, ಪಣ್ ಎಷ್ಟು ಘಟಿಕಾ ಉಳಿದ ಮೇಲೆ 1 ಮಿನಿಟ್ ಆಗ್ತದೆ. ಇದು
ವಿಚಾರಸಾಗರ 5ನೇ ತಾರೀಕು ಒಳಗೆ ಸ್ವಪ್ನದಾಗ ಹೇಳುವಾಗ ಕ್ಷಣ ಘಟಿಕ ಕನಸು ಬೀಳ್ತದೆ ಬಟ್ ಎಂದೋ ಬಿದ್ದಂತೆ ಕಾಣಿಸ್ತದೆ ನಮಗೇನ ಎಂದೋ ಇಲ್ಲದು ಹೌದು ಅಂತೂ ಘಟಿಕ ಇದಕ್ಕೆ ಅರ್ಥ ಬರ್ದೀನಿ ನಾ ಅಂದ್ರೆ ನೋಡೇ ಬರ್ದೀನು ಬಟ್ ಯಾವ 1 ಮಿನಿಟ ಎಷ್ಟು ಘಟಿಕ ಕೂಡಿ ಆತದ ಅಡಿಚ್ ಘಟಿಕ ಹಿಂಗೆ ತಿಳಿತ ನಮ್ಮ ವಿಚಾರ ಸಾಗರ ಎಲ್ಲಿ ಹೋಯ್ತು ದೋಚಾರಿ ಘಟಕಕ್ಕೆ ವ್ಯವಧಾನ ಅಂದರೆ ದೂರದಲ್ಲಿ ಬಿಟ್ಟು 1 ಮಿನಿಟ 2 ಮಿನಿಟ್ ಬಿಟ್ಟು ಅಲ್ಲಿಂದ ಬೆಳ್ಳಿ ಅಂತಾರೇನು ಇದಮ್ಮ ಅಂದುಕೊಳ್ಳೆ 1 ಮಿನಿಟ್ 2 ಮಿನಿಟ್ ಬಿಟ್ಟು ಅಲ್ಲಿಂದ ಬೆಳ್ಳಿ ಹಿಂಗಂತ ಇದು ಅಂದುಕೊಳ್ಳಿ ಬೆಳ್ಳಿ ಅಂತಾರೆ ಇದು ಬೆಳ್ಳಿ ಒಯ್ಯ ಬಿ ಸರ್ಪಾದಿಗೆ ಬರೋ ಮೂವಾಚೆ ಅಯ್ಯೆ ಆಗಬೇಕಾಗಿತ್ತು ಆಗ್ತದೇನು ಹಿಂಗೆ ಕಾಯತೆ ಉಪಲಕ್ಷಣ ವಾಲೇಕು ಉಪಲಕ್ಷಿತ ಕೈ ಉಪಲಕ್ಷಣ ಉಳ್ಳೋದಕ್ಕೆ ಅನ್ಬೇಕು ವಿಶೇಷಣ ಉಳ್ಳೋದಕ್ಕೆ ಅನ್ಬೇಕು ವಿಶೇಷಣ ಉಳ್ಳೋದಕ್ಕೆ ವಿಶೇಷ उपलक्षण उपलक्षित विशेषण वाले को विशिष्ट कहिए उपाधि वाले को उपयुक्त कहिए उपलक्षण वाले को उपलक्षित कहिए उपलक्षण वाले को उपलक्षित कहिए ठीक है उपलक्षण में वर्तमानत्व की अपेक्षा नहीं उपलक्षण में वर्तमानत्व की अपेक्षा नहीं उपलक्षण में वर्तमानत्व की अपेक्षा नहीं ठीक है ना अरे अदल उपलक्षण में वर्तमानत्व की अपेक्षा नहीं ये अर्थ आगे कहेंगे आगे ಅಂದರೆ 442 ಪೇಜ್ ಮೇಲೆ 8ನೇ ಪ್ರಕಾಶದಲ್ಲಿ ಹೇಳುತ್ತೇವೆ 442 ठीक है उपलक्षण लक्षण ಗೊತ್ತಾದ್ರೆ वर्तमान काल हुए व्यावर्तक हुए काकवत देवदत्त ग्रह काकवत देवदत्त ग्रह ಅಂದ್ರೆ ಏನೈತಿ ಉಪಲಕ್ಷಣ ಯಾವುದು ಉಪಲಕ್ಷಿತ ಯಾವುದು ಉಪಲಕ್ಷಿತ ದೇವದತ್ತನ ಮನೆ ಉಪಲಕ್ಷಣ ಕಾಗಿ ಮುಂದೆ ಕಾಗಿ ಉಪಲಕ್ಷಣ ಮನಿ ಉಪಲಕ್ಷಿತ ಈ ಕಾಗಿ ಈಗ ಸದ್ಯ ಕೂತದ ಮತ್ತೆ ಯಾವತ್ತು ಅಲ್ಲಿ ಇರ್ಬೇಕಂತ ನೇಮಿಲ್ಲ ಅದು ಹೋದ್ರೂ ಕೂಡ ದೇವದತ್ತ ಮನಿ ತಿಳಿದ ಒಂದು ವರ್ತಮಾನದ್ದು ಅಪೇಕ್ಷೆ ಇಲ್ಲ ಉಪಾಧಿಯಲ್ಲಿ ವರ್ತಮಾನದ ಉಪೇಕ್ಷೆ ಅದ ಪಣ ಉಪಲಕ್ಷಣದಲ್ಲಿ ಈ ವರ್ತಮಾನ ಬೇಕು ಅಂತ ಅಪೇಕ್ಷೆ ಇಲ್ಲ ತಿಳಿತಿಲ್ಲ ಈ ಅರ್ಥ ಆಗಿ ಅಂದ್ರೆ ನಾವು ಮುಂದೆ ನಿಮ್ಗೆ ವಿಶೇಷಣ ಅದಕ್ಕೆ ಅನ್ಬೇಕು ಉಪಾಧಿ ಅನ್ನಕ್ಕೆ ಅದಕ್ಕೆ ಅನ್ಬೇಕು ಉಪಲಕ್ಷಣ ಅವುಗಳು ವಿಸ್ತಾರವಾಗಿ ನಿಮ್ಗೆ 442 ಪೇಜ್ ಮೇಲೆ ವಿಸ್ತಾರವಾಗಿ ಹೇಳುತ್ತೇವೆ ತಿಳಿತಾ ಸರ್ವಾಂಗಾನೇ ಪ್ರವಿಷ್ಟ ಅಷ್ಟೇ ಹಾಂ ಈಗ ಇದ್ಮಾಕಾರ ವೃತ್ತಿ ಜಾಕಿ ಉಪಾಧಿ ಹೋವೆ ಇದ್ಮಾಕಾರ ವೃತ್ತಿ ಯಾವುದಕ್ಕೆ ಉಪಾಧಿ ಅಂದ್ರೆ ಎಷ್ಟು ಭಾಗ ಆ ಚೇತನಕ್ಕೆ ಉಪಾಧಿ ಇರುವುದು ಸೊ ಇದ್ಮಾಕಾರ ವೃತ್ತಿ ಉಪಿತ ಕೈಯೇ ಪಾಠ ಮಾಡಬೇಕು ಇದ್ಮಾಕಾರ ವೃತ್ತಿ ಯಾವುದಕ್ಕೆ ಅಂದ್ರೆ ಎಷ್ಟು ಭಾಗ ಚೇತನಕ್ಕೆ ಉಪಾಧಿಯಾಗಿರೋದು ಅದಕ್ಕೆ ಇದ್ಮಾಕಾರ ಉಪಹಿತ ಇದ್ಮಾಕಾರ ಉಪಹಿತ ಉಪಾಧಿ ವಾಲೇಕು ಉಪಿತ ಕೈಯೇ ಉಪಾಧಿ ಉಳ್ಳೋದಕ್ಕೆ ಏನನ್ರಿ ಉಪಹಿತ ವಿಶೇಷಣ ಉಳ್ಳೋದಕ್ಕೆ ವಿಶಿಷ್ಟ ಉಪಾಧಿ ವಾಲೆಂಕು ಉಪೀತ ಕೈ ಅಂದರೆ ಇದ್ಮಾಕಾರ ವೃತ್ತಿ ಏನೈತಿ ನೋಡ್ರಿ ಅದು ಚೇತನಕ್ಕೆ ಎಷ್ಟು ಉಪಾಧಿ ಆಗ್ಯದ ನೋಡ್ರಿ ಅದಕ್ಕೆ ಇದ್ಮಾಕಾರ ವೃತ್ತಿ ಉಪೀತ ಅಂತ ಘಟಕ ಎಷ್ಟು ಜಾಗ ಕೊಟ್ಟಾಗ ಘಟ ಉಪೀತ ಚೇತನ ಹೆಂಗೆ ಹೇಳ್ತೇವಲ್ಲ ಹಂಗೆ ಇದ್ಮಾಕಾರ ವೃತ್ತಿ ಉಪೀತ ಹಾಂ ತಿಳಿತ ಯಾತೆ सर्परस्तादिकन का ब्रह्म ज्ञान होवे तिस काल में अंतःकरण की इद्माकार वृत्ति भी रहे है
ಇದ್ಮಾಕಾರ ವೃತ್ತಿ ಯಾವುದಕ್ಕಂದ್ರೆ ಚೇತನಕ ಉಪಾಧಿಯಾಗಿರೋ ಇದ್ಮಾಕಾರ ವೃತ್ತಿ ಒಪ್ಪಿತಾನ್ರಿ. ಆದ್ದರಿಂದ ಆ ಸರ್ಪ ಬೆಳ್ಳಿ ಮೊದಲಾದವಳ ಬ್ರಹ್ಮಜ್ಞಾನ ಏನು ಆಗ್ತದಲ್ಲ ಅಲ್ಲಿ ಆ ಕಾಲದಾಗ ಇದು ಬೆಳ್ಳಿ ಇದು ಸರ್ಪ ಇದ್ಮಾಕಾರ ಆಗ್ತದಲ್ಲ ಅಂತಕ್ಕಣ ಇದ್ಮಾಕಾರ ವೃತ್ತಿನೂ ಕೂಡ ಅಲ್ಲಿ ಇರುತ್ತದೆ. ಅವಶ್ಯ ಒಪ್ಪಬೇಕೇ ಆಗುತ್ತದೆ. ಅವಶ್ಯ ಮಾನ್ನ ಚಾಯಿಯೇ ಒಪ್ಪಬೇಕೇ. ಯಾಕೆ ಒಪ್ತೀರಿ ಇದ್ಮಾಕಾರ ವೃತ್ತಿ ಯಾಕೆ ಒಪ್ತೀರಿ ಅಂತ ಹೇಳ್ತಾನೆ ನಾವು. अधिष्ठान की सत्ता काल से अतिरिक्त काल में अध्यस्त हुए नहीं. ಈಗ ಬರೇ ಸರ್ಪ ಬೆಳ್ಳಿ ಏನಿದ್ದವಲ್ಲ ಇವುಗಳಲ್ಲಿ ಅಸ್ತಿತ್ವ ಇಲ್ಲ, ಸತ್ತ ಇಲ್ಲ. ಅಧಿಷ್ಠಾನದ ಯಾವ ಸತ್ತ ಈ ಅಧಿಷ್ಠಾನದ ಸತ್ತಾದಕ್ಕಿಂತಲೂ ಭಿನ್ನ ಆ ಅಧ್ಯಸ್ಥ ಸತ್ತ ಇರುವುದಿಲ್ಲ. ಕಿಂತು ಅಧಿಷ್ಠಾನ ಸತ್ತ ತಕ್ಕೊಂಡೇ ಅಧ್ಯಸ್ಥ ಸತ್ತ ತೋರ್ತವೆ. ಕನಸಿನ ಒಳಗೆ ಏನು ಪದಾರ್ಥಗಳು ತೋರ್ತವ ಕನಸಿನ ಒಳಗೆ ಅವೆಲ್ಲ ಸಾಕ್ಷಿದ ಅಸ್ತಿತ್ವ ತಕ್ಕೊಂಡೇ ಅವು ಮನಿ ಅದ, ಹೊಲ ಅದ, ಮಗ, ಹೆಂಡತಿ, ಗಂಡ, ಏನು ಹೊಳಿ ಇಳಿಯ ತೋರ್ತವಲ್ಲ ಆಹೇ ತೋರ್ಲಿಕತ್ತೈತಿಲ್ಲ ನಮಗೆ. ಪುನಃ ಅವಕ್ಕಾಗ ಅಸ್ತಿತ್ವ ಇಲ್ಲ. ಈ ಸಾಕ್ಷಿದ ಅಸ್ತಿತ್ವವನ್ನು ತಕ್ಕೊಂಡೇ ಅವಕ್ಕೆ ಅದ ಅಂತ ಅಂತಾರೆ. ಹಂಗೆ ಇಲ್ಲಿ ಆ ಇದ್ಮಾಕಾರ ಉಪಚೇತನದ ಸತ್ತ ಏನದಲ್ಲ ಅಸ್ತಿತ್ವ, ಆ ಅಸ್ತಿತ್ವಕ್ಕಿಂತಲೂ ಈ ಅಧ್ಯಸ್ಥದ ಅಸ್ತಿತ್ವ ಮತ್ತೆ ಬೇರೆ ಇಲ್ಲ, ಇದರದೇ ಅಸ್ತಿತ್ವ ಇದ್ರಾಗದ. ಅದಕ್ಕೆ ಇದ್ಮಾಕಾರ ವೃತ್ತಿ ಅಲ್ಲಿ ನೀವು ಅವಶ್ಯ ಒಪ್ಪಲಿಕ್ಕೇನೇ ಬೇಕು. अधिष्ठान की सत्ता काल से अतिरिक्त काल अध्यस्त होवे नहीं. याते ब्रह्म ज्ञान के समय में वृत्ति उपहित चेतन की अधिष्ठानता की उपयोगिनी इद्माकार अंतःकरण वृत्ति रहे है. हाँ, इद्माकार वृत्ति अंतःकरण वृत्ति अवश्य ಅಲ್ಲಿ ಇರುತ್ತದೆ. ಅವರ ರಸ್ತಾಕಾರ ಅವಿದ್ಯಾವೃತ್ತಿ ಹೋವೆ. ಆ ರಸ್ತಾಕಾರ ಇದೇನದ ಅವಿದ್ಯಾವೃತ್ತಿ. ರಸ್ತಾಕಾರ ಅನ್ನೋದು ಅವಿದ್ಯಾವೃತ್ತಿ. ಈ ರೀತಿಯಿಂದ ಅಯಂ ಸರ್ಪ ಇದಂ ರಸ್ತಂ ಏ ಬ್ರಹ್ಮಜ್ಞಾನ ಹೈ. ಬ್ರಹ್ಮಜ್ಞಾನ ಅಯಂ ಸರ್ಪ ಇದಂ ರಸ್ತಂ ಏ ब्रह्मज्ञान. इदमाकार प्रमावृत्ति. दूसरा सर्प रस्तादिक आकार वाली ಬ್ರಹ್ಮವೃತ್ತಿ. ಆ ಬ್ರಹ್ಮವೃತ್ತಿ ಏನೈತಲ್ಲ ಸರ್ಪಾದಿಗಳಿಗೆ, ಆ ಸರ್ಪಾದಿಗಳ ಬ್ರಹ್ಮವೃತ್ತಿಗೆ ಅವಚ್ಛೇದಕತಾ ಸಂಬಂಧಿನ ಇದ್ಮಾಕಾರ ವೃತ್ತಿ ಅಧಿಷ್ಠಾನ. ಆ ಸರ್ಪಾದಿಗಳ ಬ್ರಹ್ಮವೃತ್ತಿ ಏನಾಗ್ಯದಲ್ಲ ಸರ್ಪ ರಸ್ತಾದಿಕ ಆಕಾರವಾಲಿ ಬ್ರಹ್ಮವೃತ್ತಿ ಹೈ. ಅವಚ್ಛೇದಕ ಸಂಬಂಧ ಅಂದ್ರೆ ಅವೆರಡೂ ಕೂಡ್ಕೊಂಡೇ ಅದಾವ. ಈಗ ಎಷ್ಟು ಬೆಳೆ ತಟ ಇದ್ಮಾಕಾರ ಸಂಬಂಧ ಕೂಡ್ಕೊಂಡೇ ಇದು ಬೆಳ್ಳಿ ಇದಂ ಇದಮ್ದಾಗ ಸಂಬಂಧ ಕೂಡ್ಕೊ ಅವಚ್ಛೇದಕತಾ ಸಂಬಂಧ ಆ ಬ್ರಹ್ಮವೃತ್ತಿ ಏನೈತಲ್ಲ ಅವಿದ್ಯಾವೃತ್ತಿ ಬ್ರಹ್ಮದು ಇದ್ಮಾಕಾರ ವೃತ್ತಿ अधिष्ठान है. आ ब्रह्मवृत्ति की इद्माकार वृत्ति अनेतु अधिष्ठान है. तासे आ अधिष्ठान से अध्यस्थ का अभेद संबंध हुए. अध्यस्थದು अधिष्ठानದು ಅಭೇದೇ ಸಂಬಂಧ ಇರ್ತದೆ. ಎರಡು ಕೂಡ್ಕೊಂಡು ಅಧ್ಯಸ್ಥ ಅಧಿಷ್ಠಾನ ಬಿಟ್ಟು ತೋರುವುದಿಲ್ಲ ಅಂದರೆ ಅಭೇದ ಸಂಬಂಧ ಇರುತ್ತದೆ. ಹೇಗೆ ಅಂದ್ರೆ ಒಂದು ದೃಷ್ಟಾಂತ ಹೇಳ್ತಾರೆ ನಿಮಗೆ. ಜೈಸೆ ಬ್ರಹ್ಮ ಅವರ ಪ್ರಪಂಚಕ, ಬ್ರಹ್ಮ ಅಧಿಷ್ಠಾನ, ಪ್ರಪಂಚ ಅನ್ನೋದ ಅಧ್ಯಸ್ಥ. ಬ್ರಹ್ಮ ಮತ್ತು ಪ್ರಪಂಚದು ಸರ್ವಂ ಖಲ್ವಿದಂ ಬ್ರಹ್ಮ, ಸಂಪೂರ್ಣ ಈ ಜಗತ್ತೆಲ್ಲ ಏನದ ಬ್ರಹ್ಮ ಸ್ವರೂಪನೇ ಅದ. ಬ್ರಹ್ಮ ಪ್ರತೀತಿ ಕಾ ವಿಷಯ ಅಭೇದ. ಆ ಎಲ್ಲ ಪ್ರಪಂಚಕ್ಕೆ ವಿಷಯ ಏನದ ಜ್ಞಾನ, ಪ್ರತಿ ಜ್ಞಾನಕ್ಕೆ ವಿಷಯ ಏನದೇ ಅಭೇದನೇ ಅದ. ಪ್ರಪಂಚ ಮತ್ತು ಬ್ರಹ್ಮ ಎರಡೂ ಒಂದೇ ಇದ್ದಾವ. ಯಾತೆ ಆದ್ದರಿಂದ ಅಯಂ ಸರ್ಪ ಇದಂ ರಜಿತಂ ಈ ರೀತಿಯಿಂದ ಉಭಯವೃತ್ತಿ ಕಾವ್ಯ ಪ್ರತೀತ ಹೋವೆ. ಅಯಂ ಸರ್ಪ ಇದಂ ರಜಿತಂ. ಅಯಂ ಇದು ಮೊದಲ, ಇದಮ ಇದು ಇದ್ಮಾಕಾರ ಪ್ರಮಾವೃತ್ತಿ, ರಜತ ಇದು ಭ್ರಮಾವೃತ್ತಿ, ಇದಮ್ ಇದೆಯನ್ನದ ಪ್ರಮಾವೃತ್ತಿ, ರಜತ ಅವಿದ್ಯಾವೃತ್ತಿ. ಈ ರೀತಿಯಿಂದ ಉಭಯ ವೃತ್ತಿದ ಅಭೇದ ಎರಡು ತೋರುತ್ತವೆ. ಎರಡು ವೃತ್ತಿಗಳದು ಉಭಯ ಅಂದರೆ ಎರಡು, ಆ ಎರಡೂ ವೃತ್ತಿಗಳ ಅಭೇದ ತೋರ್ತದೆ. ಹೆಂಗಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ, ಬ್ರಹ್ಮ ಮತ್ತು ಪ್ರಪಂಚದ ಅಭೇದ ಹೆಂಗೆ ತೋರುವುದೋ ಅದೇ ರೀತಿ ಇಲ್ಲಾದರೂ ಕೂಡ ಬ್ರಹ್ಮದಲ್ಲಿ ಆ ಇದ್ಮಾಕಾರ ಪ್ರಮಾವೃತ್ತಿ, ಆ ರಜತ ಭ್ರಮಾವೃತ್ತಿ ಎರಡೂ ಅಭೇದ ತೋರ್ತೈತಿ. ಈಗ ಯದ್ಯಪಿ
यद्यपि ಏನಂತಾನ उक्त रीति से वृत्ति द्वय होवे तो वृत्ति द्वय ಹೋಯ್ತು हो ಅಂದ್ರೆ ಎರಡು ವೃತ್ತಿ ಒಂದು ಇದ್ಮಾಕಾರ ಪ್ರಮಾವೃತ್ತಿ ಇದಂ 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 ರಜತ ಎರಡು ವೃತ್ತಿ ಅದೇ ಒಂದು ಪ್ರಮಾವೃತ್ತಿ ಅಲ್ವಾ ಒಂದು ಬ್ರಹ್ಮವೃತ್ತಿ ಬ್ರಹ್ಮವೃತ್ತಿ ಬ್ರಹ್ಮ ಉಭಯ ವೃತ್ತಿ ಅಭೇದ ಪ್ರತೀತ್ ಹೋವೆ ಹೇ ಎರಡು ಅಭಯವೃತ್ತಿ ಅಂತ ಹೇಳ್ದ ಈಗ ಯದ್ಯಪಿ ಏನಂತಾನ ಒಂದು ವೇಳೆ ನೀವು ಎರಡು ವೃತ್ತಿಗಳು ಒಂದೇ ತವಲಿದ್ದಾವ ಅಂದರೆ ಏನು ಶಂಕ ಉಕ್ತ ರೀತಿ ಸೇ ವೃತ್ತಿ ದ್ವಯ ಹೋವೇತೋ ಎರಡು ವೃತ್ತಿಗಳು ಇದ್ದಿದ್ದಾದರೆ ಒಂದು ಪ್ರಮಾವೃತ್ತಿ ಒಂದು ಬ್ರಹ್ಮಾವೃತ್ತಿ ಒಂದು ಪ್ರಮಾವೃತ್ತಿ ಒಂದು ಬ್ರಹ್ಮಾವೃತ್ತಿ ಹಿಂಗೆ ಎರಡು ಇದ್ದಿದ್ದಾದರೆ अधिष्ठान अध्यस्त दोनों एक ज्ञान के विषय हुए ये प्राचीन वचन असंगत होवेगा ಇಂದ ಪ್ರಾಚೀನ ಪದ್ಮಪಾದಾಚಾರ್ಯರು 238 ಪೇಜ್ ಮೇಲೆ 238 ಪೇಜ್ ಮೇಲೆ 238 ಪೇಜ್ ಮೇಲೆ ಪ್ರಾಚೀನ ಏನು ಹೇಳ್ಯಾರ ಅವರು ಅಧಿಷ್ಠಾನ ಅಧ್ಯಸ್ಥ ಎರಡು ಒಂದೇ ಜ್ಞಾನಕ್ಕೆ ವಿಷಯ ಇರುತ್ತವೆ ಒಂದೇ ಏಕಿ ಜ್ಞಾನ ದೋ ನಹಿ ಏಕಿ ಇದಂ ಬೆಳ್ ಇದು ಇದಂ ರಜತಂ ಏಕಿ ಜ್ಞಾನ ಅಂತ ಹಿಂಗೆ ಹಿಂದೇನು ಹೇಳ್ಕೊಂಡು ಬಂದಾರ ಅದಕ್ಕೆ ಇವರಿಗೆ ವೃತ್ತಿ ದ್ವಯ ಎರಡು ಹೇಳಿದಾರ ಒಂದು ಪ್ರಮಾವೃತ್ತಿ ಒಂದು ಬ್ರಹ್ಮಾವೃತ್ತಿ ಉಭಯ ವೃತ್ತಿ ಇದ್ರೂ ಅಭೇದ ಆಗ್ತದ ಹೆಂಗೆ ಬ್ರಹ್ಮ ಪ್ರಪಂಚದ ಅಭೇದ ಆಗ್ಯದ ಹಂಗೆ ಇಲ್ಲಿ ಒಂದು ಪ್ರಮಾವೃತ್ತಿ ಒಂದು ಬ್ರಹ್ಮವೃತ್ತಿ ಅವು ಅಭೇದ ಆತವ ಬಟ್ ಹಿಂದೆ ಬ್ರಹ್ಮಾವೃತ್ತಿ ಬ್ರಹ್ಮವೃತ್ತಿ ಅಭೇದ್ರೆ ಹಿಂದೆ ಪ್ರಾಚೀನ ವಚನ ಅಂದರೆ ಆ ಪದ್ಮಪಾದಾಚಾರ್ಯ ಸುಗದಿ ಅಧಿಷ್ಠಾನ ಅಧ್ಯಸ್ಥ ಇವೆರಡು ಒಂದೇ ಜ್ಞಾನಕ್ಕೆ ವಿಷಯ ಅದಾವ ಒಂದೇ ಎರಡು ಜ್ಞಾನ ಇಲ್ಲ ಒಂದು ಪ್ರಮಾಜ್ಞಾನ ಒಂದು ಬರ್ ಹಿಂಗೆ ಹೇಳಿಲ್ಲ ಒಂದೇ ಜ್ಞಾನಕ್ಕೆ ವಿಷಯ ಅಂತೇಳಿ ಮತ್ತು ಅವ್ರಿಗೆ ನೀವು ಇರೋದು ಹೋದಲ್ಲ ಅಂತ ಹಿಂಗೆ ತಿಳ್ತೀನಿ ವಿಷಯ ಹೋಗಿ ಪ್ರಾಚೀನ ವಚನ असंगत होगा तथापि दोनों ಬರ್ಕೋರಿ ಏಕ ಜ್ಞಾನಕ್ಕೆ ವಿಷಯ ಹೋವೆ ಹೇ एक ज्ञान के विषय होवे याका याका ये अर्थ नहीं एक वृत्ति के विषय होवे है याका ಅಂದ್ರೆ ಒಂದೇ ವೃತ್ತಿಗೆ ವಿಷಯ ಆಗ್ತದೆ ಆ ಕಡೆ ಹಾಕಿದ್ರೆ ಕಾಸು ಒಳಗೋಗಿ ಕಾಣಿಸ್ತಾರೆ ಯಾಕ एक वृत्ति के विषय होवे ये अर्थ नहीं ಹಿಂಗೆ ಅನ್ಕೋಬೇಕು ಯಾಕ एक वृत्ति के विषय होवे ऐसा अर्थ नहीं ಮತ್ತೇನು किंतु अधिष्ठान अध्यस्थ एक साक्षी के विषय प्राचीन अर्थ है मತ್ತೇನದ अधिष्ठान ಮತ್ತು ಅಧ್ಯಸ್ಥ ಇದ್ಮಾಕಾರ ವೃತ್ತಿ ಮತ್ತು ಸರ್ಪಾಕಾರ ವೃತ್ತಿ अधिष्ठान ಅಂದ್ರೆ ಇದ್ಮಾಕಾರ ವೃತ್ತಿ ಅಧ್ಯಸ್ಥ ಅಂದ್ರೆ ಸರ್ಪಾದಿಕ ವೃತ್ತಿ ಇವು ಎರಡು ಒಂದು ಸಾಕ್ಷಿಗೆ ವಿಷಯ ಇದ್ದಾವ ಅಂತ ಈಗ ಪ್ರಾಚೀನ ಅರ್ಥದ ಏಕ ವೃತ್ತಿಗೆ ವಿಷಯ ಅಂತ ಹೇಳಕತ್ತಿಲ್ಲ ಅವರು ಒಂದೇ ಸಾಕ್ಷಿಗೆ ವಿಷಯ ಇದು ಬೆಳ್ಳಿ ಅಂತೇಳಿ ಸಾಕ್ಷಿ ಭಾಷೆದಲ್ಲ ಇದು ಬೆಳ್ಳಿ ಸಾಕ್ಷಿ ಪ್ರಕಾಶ ಮಾಡ್ತಾನಿಲ್ಲ ಬೆಳ್ಳಿ ಜ್ಞಾನ ಸಾಕ್ಷಿ ಭಾಷ್ಯ ಸಾಕ್ಷಿ ಭಾಷೆದಲ್ಲಿ ಬೆಳ್ಳಿ ಸಾಕ್ಷಿ ಭಾಷೆ ಭ್ರಾಂತಿ ಜ್ಞಾನ ಇದು ಬೆಳ್ಳಿ ಜ್ಞಾನ ಸಾಕ್ಷಿ ಭಾಷೆ ಹೌದಲ್ಲ ಸಾಕ್ಷಿ ಭಾಷೆದ ಅದಕ್ಕೆ ವೃತ್ತಿಗೆ ವಿಷಯ ಅಂತ ಆ ಪ್ರಾಚೀನದ ಅಭಿಪ್ರಾಯ ಇಲ್ಲಪ್ಪ अधिष्ठान अध्यस्थ ಎರಡು ಸಾಕ್ಷಿಗೆ ವಿಷಯ ಅಂತ ಹೇಳೋದವ್ರ ಅಭಿಪ್ರಾಯ ಅದ ಸಾಕ್ಷಿಗೆ ವಿಷಯ अधिष्ठान ಅಂದ್ರೆ ಪ್ರಮಾವೃತ್ತಿ ಇದ್ಮಾಕಾರ ಪ್ರಮಾವೃತ್ತಿ ಅಧ್ಯಸ್ಥ ಅಂದ್ರೆ ಸರ್ಪಾಕಾರ ವೃತ್ತಿ ಇವು ಎರಡು ಒಂದು ಸಾಕ್ಷಿಗೆ ವಿಷಯ ಐತೆ ಅಂತ ಪ್ರಾಚೀನ ವಚನದ ಅರ್ಥದ ನಾವಿರೋದು ಹೋಗಿಲ್ಲ ರಜ್ಜು ಶುಕ್ತಿ ಆದಿ ಕನಿಕೆ ದೇಶಮಿ ಯಾಕೆ ಹೆಂಗೆ ಅದು ಹೇಳ್ತಾನೀಗ ರಜ್ಜು ಶುಕ್ತಿ ಮೊದಲಾದವುಗಳ ದೇಶದಲ್ಲಿನೇ ಸರ್ಪರಸ್ತಾದಿಕ ಹೋವೆ ಸರ್ಪರಸ್ತಾದಿ ಉತ್ಪನ್ನ ಹೋವೆ
ಸ್ವರೂಪದಲ್ಲಿ ಉತ್ಪನ್ನ ಹೋಗಿದೆ. ಹಾಂ, ಅದು ಅಂದ್ರೆ ಹಗ್ಗ ಮತ್ತು ಶುಕ್ತಿ ಮೊದಲಾದವುಗಳು ಯಾನ್ ಹಗ್ಗದಲ್ಲಿನೇ ಇದು ಅಚಾನಕ ಉತ್ಪತ್ತಿಯಾಗ್ಯದ. ಇದು ठीक है उत्पन्न होईल. ಬೆಳೆ ಉತ್ಪತ್ತಿ ಅನಿರ್ವಚನೀಯ ಉತ್ಪತ್ತಿ आपण ಕೆಲವರು ಅಲ್ಲಿದೆ ಇಲ್ಲಿ ತೋರ್ಲಗತ್ತೆ. ಹಾಂ, ಇವು ವಿಷಯದ ಜ್ಞಾನ. आता ಅನಿರ್ವಚನೀಯ ವಿಷಯದ ಉತ್ಪತ್ತಿ ವೇದಾಂತಗಳು ಅಟ್ಟೆ ಒಪ್ಪ್ಯಾರ. हां, तिथे मग होवे और इदमाकार वृत्ती भी रज्जु शुक्ति आदि देश में है. मग इदमाकार वृत्ತಿ ಕೂಡ ಹಗ್ಗ ಶುಕ್ತಿಯಲ್ಲಿ ಹೋಗೈತಿಲ್ಲ. ಹಗ್ಗ ಶುಕ್ತಿ ಮೊದಲಾದವಳ ದೇಶದಲ್ಲೇ ಸರ್ಪದ ಉತ್ಪತ್ತಿ. ಹಗ್ಗ ಎಲ್ಲಿ ಬಿದ್ದೈತಲ್ಲ, ಶುಕ್ತಿ ಎಲ್ಲಿ ಐತಲ್ಲ, ಇದು ಕಪ್ಪಿ ಚಿಪ್ಪಿ ಅಲ್ಲೇ ಶುಕ್ತಿದ ಉತ್ಪತ್ತಿ ಆಗ್ತದೆ. ಇದು ಬೆಳ್ಳಿ ಅದಕ್ಕೆ ನೋಡಿ ಹಗ್ಗೆ ಹಾಮಾಗಿ ತೋರ್ಲಕತ್ತದ್ರಿ. ಮತ್ತೊಂದು ಹಾವಿಲ್ಲ ಅಲ್ಲೇನಿಲ್ಲ. ಹಗ್ಗೆ ದೋಷ ಮೂಲಕವಾಗಿ ಹಗ್ಗನಾದೇ ಹಾವಂದ. ಮತ್ತು ಹಾವಿನ ಇವರು ಇಷ್ಟೇ ಉತ್ಪತ್ತಿ ಅನಿರ್ವಚನೀಯ ಉತ್ಪತ್ತಿ ಹೇಳ್ಯಾರ ಇವರು. ಅನಿರ್ವಚನೀಯ ಉತ್ಪತ್ತಿ, ಬಾಕಿದವ್ರು ಯಾರು ಉತ್ಪತ್ತಿ ಹೇಳೇ ಇಲ್ಲ. ಫಕ್ತ ಒಬ್ಬ ಸತ್ಖ್ಯಾತಿ ಉತ್ಪತ್ತಿ ಹೇಳ್ಯಾನ. ಪರಂತು ಆ ಒಂದಕ್ಕೆ ಈ ವೇದಾಂತಿಗಳಿಗೆ ಯಾನ್ ಫರಕದ ಮುಂದೆ ಸತ್ಖ್ಯಾತಿ ಬರಂಗೆ ಗುರ್ತಾಗ್ತಾನೆ. ತಿಳಿತಿಲ್ಲ. ಮತ್ತು ಈ ಇದ್ಮಾಕಾರ ವೃತ್ತಿ ಏನದಲ್ಲ, ಇದ್ಮಾಕಾರ ಇದು ವೃತ್ತಿ ಈ ಹಗ್ಗದಲ್ಲಿ ಅಥವಾ ಶುಕ್ತಿಯಲ್ಲಿ ಹೋಗೈತನಿಲ್ಲ. ಆ ಬೇಳೆನೂ ಇಲ್ಲೇ ಐತಿ. ಇದ್ಮಾಕಾರ ವೃತ್ತಿಯನ್ನು ಎಲ್ಲಿದ ಆ ಶುಕ್ತಿಯಲ್ಲಿ ಅನ್ಯ रज्जु शुक्ति आदि के इदमाकार वृत्ति उपी साक्षी के अधिष्ठान और अध्यस्त विषय है. आ इदमाकार वृत्ति उपहित साक्षी के अधिष्ठान और अध्यस्त विषय है. अधिष्ठान इदमाकार इदम और अध्यस्त दोनों विषय है. इस रीति से अधिष्ठान और अध्यस्त एक ज्ञान के विषय हुए है, अंदर साक्षी के विषय हुए. एक ज्ञान के अंदर ने साक्षी के विषय हुए. ज्ञान अंदर ने साक्षी. इस प्राचीन वचन में ज्ञान पद का साक्षी अर्थ है. ये प्राचीन ज्ञान वचन में ज्ञान अनुपद का साक्षी अर्थ इति, परंतु वृत्ति अर्थ नहीं. परंतु वृत्ति नहीं अंदर अर्थ नहीं ಅಂತ ಬರ್ಕೋರಿ. वृत्ति अर्थ अಲ್ಲ. याते ब्रह्मवृत्तिंकु अध्यस्त गोचरता मानने में अध्यस्त गोचरता अध्यस्त मात्र ಇಲ್ಲ ಏನದು हाँ अध्यस्त मात्र गोचरता मानने में बहुत आचार्यों की सम्मति है. ಎಲ್ಲ ಬಹಳಷ್ಟು ಆಚಾರ್ಯರು ಹಿಂಗೆ ಒಪ್ಪ್ಯಾರ, ಸ್ವೀಕಾರ ಮಾಡ್ಯಾರ. ಬ್ರಹ್ಮವೃತ್ತಿ ಸ್ವೀಕಾರ ಮಾಡಿಲ್ಲ ಅಂತ ಇಷ್ಟು ಹೇಳಿದರು.